ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಜಿಮ್ಮನಿಗೆ ವಂದಿಸುತ್ತಾ, ಮಹಾತಾರ್ ಬಾಬಾಜಿಯವರಿಗೆ ವಂದಿಸುತ್ತಾ, ಪ್ರಕೃತಿ ಮಾತೆಗೆ ವಂದಿಸುತ್ತಾ, ಯೂನಿವರ್ಸ್ಗೆ ವಂದಿಸುತ್ತಾ, ನಮ್ಮ ಮನೆ ದೇವರಾದ ಶಿವಪಾರ್ವತಿ ಅಮ್ಮನವರಿಗೆ ವಂದಿಸುತ್ತಾ, ಶ್ರೀಕೃಷ್ಣ ಪರಮಾತ್ಮವರಿಗೆ ವಂದಿಸುತ್ತಾ, ಭಗವಾನ ಬುದ್ಧರಿಗೆ ವಂದಿಸುತ್ತಾ, ಗೂಢಕೇಶದ ಗ್ರ್ಯಾಂಡ್ ಮಾಸ್ಟರ್ ಪ್ರಭು ಅಚ್ಯುತ ಮಾಸ್ಟರ್ಗೂ ವಂದಿಸುತ್ತಾ, ನಮ್ಮ ಗುರುಗಳಾದ ಅರುಣ್ ಕುಮಾರ್ ಮಾಸ್ಟರ್ಗಳಿಗೂ ವಂದಿಸುತ್ತಾ ನಮಸ್ಕಾರ. ನಾನು ನಾನು ಜೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡುವಾಗ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜಯಮ್ಮ ಅಂತ. ನಮ್ಮ ಊರು ಕೊಳ್ಳೇಗಾಲ. ಈಗ ನಾನು ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ನಾನು ಧ್ಯಾನಕ್ಕೆ ಬರುವ ಮೊದಲು ರೇಖಿ 3rd ಕ್ಲಾಸ್ ಕಲಿತಿದ್ದೆ. ಹಾಗೂ ರೇಖಿ ಮಾಡಿದರು ತುಂಬಾ ಕಷ್ಟ ಆಯ್ತು. ನನಗೆ ಹುಷಾರಿರ್ಲಿಲ್ಲ. ನನಗೆ ಅಮಾವಾಸ್ಯೆ ಹೋಗಿ ಅಮ್ಮ, ಅದನ್ನೇನ್ ನೋಡಿ ಹೇಳಕ್ ಹೋಗ್ಬಿಡಿ. ನಿಮ್ದು ಏನಿದೆ ಅದನ್ನ ಹೇಳ್ತಾ ಹೋಗ್ಬಿಡಿ ಸುಮ್ನೆ ನಾನ್ ಸ್ಟಾಪ್. ಅದನ್ನ ಎತ್ತಿಡಿ ಹೇಳ್ತೇನೆ. ಇಲ್ಲಿ ನನ್ ನೋಡಿ ಒಂದ್ಸರಿ ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ. ನನ್ನ ನೋಡ್ತಾ ಸುಮ್ನೆ ಹೇಳ್ತಾ ಹೋಗಿ. ಅದನ್ನ ನೋಡ್ಬೇಡಿ, ಬಿಡಿ ಅದನ್ನ. ನನಗೆ ಅಮಾವಾಸ್ಯೆ ಹುಣ್ಮೆಗಳಿಗೆ ತುಂಬಾ ಕಷ್ಟ ಇರ್ತಾ ಇತ್ತು ಸರ್. ಅವಾಗ ನಾನು ಯೂಟ್ಯೂಬ್ ಅಲ್ಲಿ ನೋಡ್ದೆ, ಮಲಗಿದ್ದೆ. ಆಗ ಯೂಟ್ಯೂಬ್ ಅಲ್ಲಿ ಜೈವ ಮೆಡಿಟೇಷನ್ ಒಂದು ಮ್ಯೂಸಿಕ್ ಬಂತು, ಸಂಕಲ್ಪ ಧ್ಯಾನ. ಆ ಸಂಕಲ್ಪ ಧ್ಯಾನದಲ್ಲಿ ಮ್ಯೂಸಿಕ್ಗೆ ನಂಗೆ ಒಂಥರ ಮೈಯೆಲ್ಲ ಒಂಥರ ಶಕ್ತಿ ರೀತಿ ಬಂದಾಗ ನಾನು ಆ ಧ್ಯಾನ ನೋಡಿ ಆ ಧ್ಯಾನಕ್ಕೆ ಶುರು ಮಾಡಿದೆ. ಆಗ ನಂಗೆ ಯೂಟ್ಯೂಬ್ ನೋಡ್ತಾ ಧ್ಯಾನ ಕಲಿತಾಗ ನಾನು ಭಗವಾನ್ ಬುದ್ಧದು 1 ಗಂಟೆ 50 ನಿಮಿಷ ಧ್ಯಾನ ಮಾಡಿದೆ. ಆವಾಗ ನಂಗೆ ತುಂಬಾ ಶಕ್ತಿ ಬಂತು. ಆ ಧ್ಯಾನದಲ್ಲಿ ನನ್ಗೆ ಪಿರಮಿಡ್ ಮಾಸ್ಟರ್ ಪತ್ರಿಜಿ ಗುರುಗಳು ಕಾಣಿಸ್ಕೊಂಡ್ರು. ನಂಗೆ ಕಾಣಿಸ್ಕೊಂಡು ಸ್ವೀಟ್ ಕೊಟ್ರು ಸರ್. ನನ್ಗೆ ಸ್ವೀಟ್ ಕೊಟ್ರೆ ಮೈಸೂರು ಪಾಕು ಲಾಡ್ ಕೊಟ್ರು. ಆ ಲಾಡು ಮೈಸೂರು ಪಾಕ ಎಲ್ಲಕ್ಕೂ ಹಂಚಿದೆ, ನಾನು ತಿನ್ಲಿಲ್ಲ. ನಾನು ಆವಾಗ ಧ್ಯಾನ ಕೂತದೆ ಭಗವತ್ ಬುದ್ಧದ ಮಾಡ್ತಾ ನಮಗೆ ಒಂದೊಂದು ಅನುಭವಗಳಾದ್ವು. ಅನುಭವಗಳು ನಂಗೆ ಸ್ವೀಟ್ ಕೊಟ್ಮೇಲೆ ಅವರು ಅದನ್ನ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ರು ಸರ್. ಆಗ ನಾನ್ ವೆಜ್ ಮಾಡಿದಾಗ ನಾನು ಅದನ್ನ ತಿನ್ನಿಲ್ಲ ಸರ್. ನಂಗೆ ಸ್ವೀಟ್ ಕೊಟ್ರು. ನಂಗೆ ಗುರುಗಳು ಯಾರೋ ಆ ಗುರುಗಳು ಗೊತ್ತಿರ್ಲಿಲ್ಲ ನಮ್ಗೆ. ಆ ಸ್ವೀಟ್ ಕೊಟ್ರು ಅಂದ್ಬಿಟ್ಟು ನಾನು 7-8-2023 ನಾನು ಸಂಪೂರ್ಣವಾಗಿ ಸಸ್ಯಾಹಾರಿ ಸರ್. ಸಸ್ಯಾಹಾರಿಯಾಗಿ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ನಾನು ಧ್ಯಾನ ಕಲಿತೆ. ಆ ಧ್ಯಾನ ಕಲ್ತ್ಮೇಲೆ ರಾತ್ರಿ ಭಗವಾನ್ ಬುದ್ಧರ ಧ್ಯಾನ ಮಾಡುವಾಗ ನನಗೆ ಧ್ಯಾನದಲ್ಲಿ ಬೆಳಗಿನ ಜಾವ ಮಾಡುವಾಗ ನಮ್ಮ ಮನೆ ಮುಖ್ಯ ದ್ವಾರದಲ್ಲಿ ಪತ್ರಿಜಿಗಳು ಚೇರ್ನಲ್ಲಿ ಕುಳಿತಿದ್ದರು. 2ನೇ ಧ್ಯಾನದಲ್ಲಿ ನಾನು ಧ್ಯಾನ ಮಾಡುವಾಗ ಮುಗಿಸಿ ಕೈಯನ್ನು ಕಣ್ಣಿಗೆ ಒತ್ತಿದಾಗ ಸೂರ್ಯನಂತ ಪ್ರಕಾಶಮಾನದ ಬೆಳಕು ನನಗೆ ದರ್ಶನ ಆಯ್ತು. ಧ್ಯಾನದಲ್ಲಿ ಬಣ್ಣಗಳು ಕಾಣಿಸಿಕೊಂಡವು. ಧ್ಯಾನದಲ್ಲಿ 4 ರೀತಿಯ ಗಂಡಸರ ಮುಖಗಳು, ಒಂದು ಕಣ್ಣು ಕಾಣಿಸಿತು. ಧ್ಯಾನದಲ್ಲಿ ಮಾಟ ಮಂತ್ರ ತೆಗೆಯುವುದು ಮತ್ತು ಅರಚುವುದು ಕೇಳಿಸಿತು. ನಾನು ಧ್ಯಾನ ಮಾಡುವಾಗ ಆಯ್ತು ಎದ್ರು ಅಂತ ಧ್ವನಿ ಕೇಳಿಸಿತು. ಧ್ಯಾನದಲ್ಲಿ ಕೂದಲು ಎತ್ತಿದ ಹಾಗೆ ಹಾಗೂ ನೆತ್ತಿಯ ಮೇಲೆ ಹರಿದು ಹಾಗೆ ಅನುಭವ ಆಗುತ್ತಿತ್ತು. ನಾನು ಹುಷಾರಿಲ್ಲದೆ ಮಲಗಿರುವಾಗ ನನ್ನ ಕನಸಿನಲ್ಲಿ ಪತ್ರಿಜಿಗಳು ಕಾಣಿಸಿಕೊಂಡು ಊಟ ಚೆನ್ನಾಗಿ ತಿನ್ನು ಅಂತ ಹೇಳಿದರು. ಬೆಳಗಿನ ಜಾವ ಧ್ಯಾನ ಮಾಡುವಾಗ ನಾನು ಕೊಳ್ಳೇಗಾಲದಲ್ಲಿ ಧ್ಯಾನ ಮಾಡುತ್ತಿದ್ದೆ. ಆವಾಗ ಮುಡಿಗುಂಡದಲ್ಲಿ ಒಂದು ರಂಗದ ಕಲ್ಲು ಅಂತ ಇದೆ, ಅಲ್ಲಿ ಕುಳಿತುಕೊಂಡು ಪತ್ರಿಜಿಗಳು ಕೂತಿದ್ರು. ಆಗ ನಾನು ಕೊಳ್ಳೇಗಾಲದಲ್ಲಿ ಧ್ಯಾನ ಮಾಡುವಾಗ ಅವ್ರಿಗೆ ನಾನು ಕೈ ಮುಗಿದೆ. ಆಗ ಅವರು ಪಾಸ್ಪೋರ್ಟ್ ಸೈಜ್ ಆಗಿ ಅವರು ಮೇಲೆ ಹೊರಟು ಹೋದರು. ನಾನು ಬಿಳಿಗಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಗ ನಾನು ಅಲ್ಲಿ ಧ್ಯಾನ ಮಾಡಿದೆ. ಮಾಡುವಾಗ ಬಣ್ಣಗಳು ಕಾಣಿಸಿಕೊಂಡವು. ಹಾಗೂ ಕೈಯಲ್ಲಿ ಕಣ್ಣಿಗೆ ಒತ್ತಿದಾಗ ಮತ್ತೆ ಬಣ್ಣಗಳು ಕಾಣಿಸಿಕೊಂಡವು.
ನಾನು ನನ್ನ ಜೀವನದಲ್ಲಿ ಕೇತಪ್ಪ ಸರ್ದು ಅವ್ರದ್ದು ನಾನು ಮಾಡಿದೆ. ಯೂಟ್ಯೂಬಲ್ಲೂ ನಾನು ಧ್ಯಾನ ಮಾಡಿದೆ. ಅಲ್ಲಿ 21 ದಿನಗಳ ಜೀವನ ಕಾರ್ಯಾಗಾರವನ್ನು ಮಾಡಿದೆ. ಜೈವ ಮೆಡಿಟೇಷನ್ ಅಲ್ಲಿ ನೋಡಿ ನಾನು ಧ್ಯಾನ ಮಾಡ್ತಿರುವಾಗ ಭಗವಾನ್ ಬುದ್ಧರು ಒಂದು ಪಿರಮಿಡ್ ಕಾಲ್ ಸರ್ವಿಸಲ್ಲೂ ಮಾಡಿದೆ. ಪಿ ಎಸ್ ಎಂ ಮೈಸೂರು ಯೂಟ್ಯೂಬರ್ನು ನೋಡ್ಕೊಂಡು ಮಾಡಿದೆ. ನನಗೆ ಒಂದು ದಿನ ಸ್ಕಿನ್ ಅಲರ್ಜಿ ಆಗಿತ್ತು. ನಮ್ಗೆ ಮುಲಿಕಳಕೆ ಆಗ್ಲಿಲ್ಲ. ಆವಾಗ ನಾನು ಹಾಸಿಗೆ ಮೇಲಿಂದ ಎದ್ಬಿಟ್ಟೆ. ನನ್ ಮುಲಿಕಳಕೆ ಆಗ್ತಾ ಇಲ್ಲ ಗುರುಗಳೇ, ನಾನು ಏನ್ ಮಾಡ್ಲಿ? ಅರ್ಧ ಗಂಟೆ ನಾನು ಧ್ಯಾನ ಮಾಡಿದೆ. ನಾನು ಇನ್ ಮಾಡಕ್ಕಾಗಲ್ಲ, ನಾನು 1 ಗಂಟೆ ಅಂತ ಹೇಳ್ಕೊಂಡಿದ್ದೆ ಅಂದ್ಬಿಟ್ಟು ಮಲಗಿರ್ಬೇಕಾದ್ರೆ ನನ್ನ ಚೇರ್ ಮೇಲೆ ಕೂತ್ಕೊಂಡು ನಾನು 11 ಗಂಟೆಯಿಂದ 6 ಗಂಟೆ ಧ್ಯಾನ ಮಾಡಿದೆ. ನಾನು 4 ದಿನ ಅದೇ ರೀತಿ ಧ್ಯಾನ ಮಾಡಿದೆ. ಆ ಧ್ಯಾನ ಮಾಡುವಾಗ ನಂಗ ಗೂಢಕೇಶದ್ದು ಅದು ಸ್ವಾಧ್ಯಾಯ ನೋಡಿದೆ. ಆ ಸ್ವಾಧ್ಯಾಯ ನೋಡಿ ತುಂಬಾ ಇಷ್ಟವಾಯ್ತು. ಆ ಇಷ್ಟವಾದ ಅದ್ ನೋಡಿ ನಾನು ಏನ್ ಮಾಡಿದೆ, ಅದೇ ಮಾರನೇ ದಿನನೇ ಕೂತ್ಕೊಂಡೆ. ಶ್ರೀ ರಾಘವೇಂದ್ರದ್ದು ಧ್ಯಾನದ ಬಂತು. ಆ ಧ್ಯಾನ ಮಾಡುವಾಗ ತುಂಬಾ ಎನರ್ಜಿ ಆಯ್ತು, ನಮ್ಗೆ ತುಂಬಾ ಶಕ್ತಿ ಆಯ್ತು. ಈ ಧ್ಯಾನ ಮಾಡ್ಬೇಕು ಅಂದ್ಬಿಟ್ಟು ನಾನು ಆ ಧ್ಯಾನಕ್ಕೆ 20 ದಿನ ಧ್ಯಾನ ಮಾಡಿದೆ. ನನ್ ತುಂಬಾ ಎನರ್ಜಿ ಆಯ್ತು, ನಮ್ಮ ಮನೆ ಪಾಸಿಟಿವ್ ಎನರ್ಜಿ ಆಯ್ತು. ಆವಾಗ ನಾನು ಚೆನ್ನಾಗಿರೋದಕ್ಕೆ ನಿಮ್ಗೆ ಫೋನ್ ಮಾಡಿ ಹೇಳಿದೆ. ತುಂಬಾ ಚೆನ್ನಾಗಿದೆ ಸರ್, ನಮ್ಗೆ ಈ ಧ್ಯಾನ ತುಂಬಾ ಚೆನ್ನಾಗಾಗುತ್ತೆ. ನಮ್ಮನೆ ಪಾಸಿಟಿವ್ ಎನರ್ಜಿ ಇದೆ, ಎಲ್ಲಾ ಚೆನ್ನಾಗಿದ್ದೀವಿ. ಅಮಾಸೆ ಹುಣ್ಮೆಗಳಿಗೆ ಹುಷಾರಿಲ್ಲ, ನಾವೆಲ್ಲ ಮನೇಲೆಲ್ಲ ಚೆನ್ನಾಗಿದ್ದೀವಿ. ಇವಾಗ ಚೆನ್ನಾಗಿದ್ದೀವಿ, ಏನೂ ಇಲ್ಲ ಸರ್. ಈಗ ನಾನು ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತಿದ್ದೀನಿ. ನನಗೆ ತುಂಬಾ ಎನರ್ಜಿ ಇದೆ, ದೇಹ ಹಗುರಾಗಿದೆ. ಮೊದಲೆಲ್ಲ ಭಾರವಾಗಿತ್ತು, ಈಗ ಚೆನ್ನಾಗಿದ್ದೀನಿ. ನನಗೆ ಅಲರ್ಜಿ ಸಂಪೂರ್ಣವಾಗಿ ವಾಸಿಯಾಗಿದೆ. ನನ್ನ ಅಮಾಸೆಗ ಹಾಗೂ ಹುಣ್ಣಿಮೆಯಲ್ಲಿ ಹುಷಾರಿಲ್ಲದೆ ಇರುವಾಗ ನನಗೆ ಈಗ ಗೂಢಕೇಶ ಧ್ಯಾನದಲ್ಲಿ ಆರೋಗ್ಯವಾಗಿದ್ದೇನೆ. ಗೂಢಕೇಶ ಧ್ಯಾನದಲ್ಲಿ ತುಂಬಾ ಎನರ್ಜಿ ಆಗಿದ್ದೇನೆ. ಗೂಢಕೇಶ ಧ್ಯಾನ ಮಾಡಿದಾಗ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅದೇ ಎನರ್ಜಿ ಇರುತ್ತೆ ನನಗೆ ಗೂಢಕೇಶ ಧ್ಯಾನದಲ್ಲಿ. ಮುಂಚೆ ತುಂಬಾನೇ ಕಷ್ಟ ಇತ್ತು, ಆದರೆ ಈಗ ಈ ಧ್ಯಾನ ಮಾಡುವಾಗ ತುಂಬಾ ಎನರ್ಜಿಯಾಗಿ ಒಳ್ಳೆ ಮನೇಲಿ ಕೆಲಸ ಮಾಡ್ತಾ ಚೆನ್ನಾಗಿದ್ದೇನೆ. ಮೊದಲು ಮುಖ ಕಪ್ಪಗೆ ಒಂದ್ ರೀತಿ ಆಗ್ಬಿಟ್ಟಿತ್ತು, ಇವಾಗ ಚೆನ್ನಾಗಿದೆ. ಈ ಸ್ವಲ್ಪ ಬಣ್ಣನು ಕಲರ್ ಬರ್ತಾ ಇದೆ ಗೂಢಕೇಶ ಧ್ಯಾನದಿಂದ. ನನಗೆ ಲಕ್ಷಣ ಬರ್ತಿದೆ. ನಮ್ಗೆ ಮನೇಲಿ ಎಲ್ಲ ಧ್ಯಾನಕ್ಕೆ ತುಂಬಾ ಸಹಾಯ ಮಾಡ್ತಾರೆ. ನಾನು ತುಂಬಾ ಚೆನ್ನಾಗಿರೋದ್ ನೋಡಿ ಮನೇನು ಸ್ವಲ್ಪ ಪಾಸಿಟಿವ್ ಎನರ್ಜಿ ಇದೆ. ಇದಕ್ಕೆ ನಾನು ಈ ಧ್ಯಾನ ಬಿಡಲ್ಲ, ಚೆನ್ನಾಗ್ ಮಾಡ್ತೀನಿ. ಎಲ್ಲರೂ ಇದೇ ಧ್ಯಾನ ಮಾಡಿ, ಗೂಢಕೇಶ ಧ್ಯಾನ ತುಂಬಾ ಚೆನ್ನಾಗಿದೆ. ಭಯ ಇತ್ತು, ಮೊದಲು ಗಾಬರಿ ಇತ್ತು, ಈಗ ಅದೆಲ್ಲ ಇಲ್ಲ. ಗೂಢಕೇಶ ಧ್ಯಾನದಿಂದ ತುಂಬಾ ಚೆನ್ನಾಗಿದ್ದೀನಿ. ನಂಗೆ ಅನುಭವ, ಗೂಢಕೇಶದಲ್ಲಾದ ಅನುಭವ, ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಂಗೆ ನವಿಲಿನ ರೆಕ್ಕೆ ಕಾಣಿಸಿತ್ತು, ಹಾಗೆ ಅದು ಬಡಿಯುವುದು ನೋಡಿದೆ. ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಕಣ್ಣು ಕಾಣಿಸಿಕೊಂಡಿತ್ತು. ಕಣ್ಣು ಫಸ್ಟ್ ಕಾಣಿಸಿ ಆಮೇಲೆ ಶಿವಲಿಂಗ ಕಾಣಿಸಿತು. ಶಿವಲಿಂಗ ಕಾಣಿಸಿದಾಗ ಹೂವಿನ ಹಾರನು ಹಾಕಿತ್ತು. ಇನ್ನೊಂದು ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಾರಾಯಣ ದೇವರು ಸರ್ಪದ ಮೇಲೆ ಮಲಗಿದ್ದ ಹಾಗೆ ಕಾಣಿಸಿತು. ಪಕ್ಕದಲ್ಲಿ ಲಕ್ಷ್ಮೀ ದೇವರು, ಪಕ್ಕದಲ್ಲಿ ಇನ್ನೊಬ್ಬರು ದೇವರು ನಿಂತ ಇದ್ರು. ಇನ್ನು ಧ್ಯಾನ ಮಾಡುವಾಗ ಒಂದು ಬಟ್ಟೆಯನ್ನು ಒದ್ದಿಸಿದರು. ಆ ಬಟ್ಟೆಯನ್ನು ಎಳೆದಾಗ ಅದರಲ್ಲಿ 2 ಹಾವು ನಿಂತಿರುವಾಗೆ ಕಂಡೆ ಸರ್ಪನ. ಇಷ್ಟು ನನಗೆ ತುಂಬಾ ಅನುಭವ ಆಯ್ತು, ತುಂಬಾ ಒಳ್ಳೇದಾಗಿದೆ. ಅರುಣ್ ಕುಮಾರ್ ಮಾಸ್ಟರ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು, ಅನಂತ ಕೋಟಿ ಧನ್ಯವಾದಗಳು. ನನ್ನ ಕಷ್ಟ ವಾಸ ಮಾಡಿದವರು ಅವ್ರೆ. ಇಷ್ಟೇ ಸರ್ ನನಗೆ ಅನುಭವ ಆಗಿದೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ಇಷ್ಟು ಒಳ್ಳೇದಾಗಿದೆ ನನಗೆ. ಏನ್ ಪ್ರಾಬ್ಲಮ್ ಇತ್ತು ನಿಮಗೆ ಮೊದ್ಲಿಗೆ? ಅದೇ ಸರ್, ಬ್ಲಾಕ್ ಮ್ಯಾಜಿಕ್ ಇತ್ತು. ಮಠ ಮಂತ್ರ. ಅದೆಲ್ಲ ಈಗ ಅದೆಲ್ಲ ಗುಣವಾಗಿದೆ. ಈಗ ನಮ್ಮ ಸೌಂಡ್ವಾಗಿ ಏನು ಇಲ್ಲ, ಚೆನ್ನಾಗಿದ್ದೀನಿ. ಮಕ್ಳು ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ. ನನ್ಗೆ ಧ್ಯಾನಕ್ಕೆ ಮಾಡು ಅಂತಾರೆ, ನಾನು ಈ ಧ್ಯಾನ ಬಿಡಲ್ಲ, ಮಾಡ್ತೀನಿ ಸರ್. ಮೊದ್ಲೇ ನೀವು ಕೊಳ್ಳೇಗಾಲದವರಲ್ವಾ? ಇಲ್ಲ ಸರ್, ನಾವು
ಮುಡ್ಗುಂಡದಿಂದ ಕುಕ್ಕರ್ಗೆ ಆಗಿರೋದು. ಅಲ್ಲ ನೀವು ಇರೋದು ಕೊಳ್ಳೇಗಾಲದಲ್ಲಿ. ಹಾ, ಇವಾಗ ಕೊಳ್ಳೇಗಾಲ ಇದ್ದೀವಿ ಸರ್. ಮತ್ತೆ ಫೇಮಸ್ ಅಲ್ವಾ ನೀವು? ಅಲ್ಲ ನೀವು ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಅಲ್ಲ ನೀವು ಅಂದ್ರೆ ಊರಲ್ಲಿ ಫೇಮಸ್ ಅಲ್ಲ ಅಂದೆ. ಹಾ, ಹೌದು ಹಾಗಂತಾರ ಸರ್. ನಾವು 25 ವರ್ಷ ಆಯ್ತು ಬಂದು. ಹಾ ಈಗ ನೋಡಿ ಧ್ಯಾನ ಸಿಕ್ಕದ ಸರ್ ನಾವು ಇಷ್ಟು ಚೆನ್ನಾಗಿರೋದು. ಈ ಧ್ಯಾನ ಇಲ್ದಿದ್ರೆ ನಮ್ಗೆ ತುಂಬಾ ಕಷ್ಟ ಆಗಿತ್ತು. ಈ ಮನೇಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ, ನನ್ ಮಗ, ನನ್ ಮಗಳು, ನಮ್ಮ ಯಜಮಾನ್ರು ಸಹ ಮಾಡು ಅಂತಾರೆ. ಈಗ ಏನಾದ್ರು ಸುಮಾರು ಚೆನ್ನಾಗಿ ಲಕ್ಷಣ ಬರ್ತಾ ಇದೆ ಸರ್. ಮುಖ ತುಂಬಾ ಒಂದೊಂದ್ ರೀತಿ ಇರ್ತಿತ್ತು, ದಿನ ಒಂದೊಂದ್ ರೀತಿ. ಈಗ ಚೆನ್ನಾಗೈತಿದೆ ಮಾಡು ಅಂತ ಹೇಳ್ತಾರೆ, ಮಾಡ್ತೀವಿ. ಗೂಢಕ್ಕೆ ಸದ್ಯನ ಎಲ್ಲ ಮಾಡಿದ್ರು ಒಳ್ಳೇದು ಅಂತ ಹೇಳ್ತೀವಿ ಸರ್. ವೆರಿ ಗುಡ್. ಎಷ್ಟು ದಿವಸ ಮಾಡಿದ್ರಿ ಈಗ? ಮಂಡಲ ಕಂಪ್ಲೀಟ್ ಆಗಿದೆ? ಮಂಡಲ ಕಂಪ್ಲೀಟ್ ಆಗಿದೆ ಅಲ್ಲ? 60 ದಿನ ಮಾಡಿದ್ದೀನಿ ಸರ್. 60 ಮಾಡಿದ್ದೀನಿ. 60 days ಆಯ್ತು. ಏನ್ ಸರ್? 60 ದಿನ ಆಯ್ತು. ಹಾ, ಆಯ್ತು ಸರ್. ಅವತ್ತಿಂದ ಮಲ್ಲಿಗೆ ಇಲ್ಲ? ಇಲ್ಲ ಸರ್, ಮಲಿಕೊಳ್ಳಲ್ಲ. ಅದೇ ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಿದ್ದಾಗ ಒಂದ್ 2 ದಿನ ಮಲಗ್ಬಿಟ್ಟೆ. ಆಮೇಲೆ ಹೇಳಿದ್ರಲ್ಲ ಎಕ್ಸ್ಪೀರಿಯನ್ಸ್, ಅವಾಗಿಂದ ನನ್ ಮಲ್ಲಿಗೆ ಇಲ್ಲ ಸರ್. ಬೆಳಗಿನಾಗೂ ಮಲಿಕತ್ತಿಲ್ಲ, ರಾತ್ರಿನಾಗೂ ಮಲಿಕತ್ತಿಲ್ಲ. ನಂಗೆ ಧ್ಯಾನನೇ ಹೆಚ್ಚು. ಈಗ ನನ್ ಕಷ್ಟ ಇಷ್ಟೊಂದು ಪರಿಹಾರ ಆದ್ಮೇಲೆ ನಾ ಯಾಕೆ ಸರ್ ಮಲಗ್ಲಿ? ಧ್ಯಾನ ಮಾಡಕ್ ಕೂತ್ಕೊಂಡ್ರೆ ಅಂದ್ರೆ ತುಂಬಾ ಎನರ್ಜಿ ಸರ್. ಇನ್ನು ನಂಗೆ ತಲೆಯಲ್ಲಿ ಹೋಗೇ ಇರಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಹತ್ರ ಸೆಳೆತದೆ ಸರ್. ಇಲ್ಲಿ ಆಗ್ಲಿ ಆಗ್ಲಿ. ಹಾ ಅದೇನ್ ಸರ್? ಅದೇ ಥರ್ಡ್ ಐ ಅಂದ್ರೆ ಅದೇ ಆಜ್ಞಾ ಚಕ್ರ. ಸರಿ ಸರ್. ಅದೆಲ್ಲ ಆಕ್ಟಿವೇಶನ್ ಆಗ್ತಾ ಇರ್ತದೆ. ಹ್ಮ್ ಮಾಡಿ ಬಿಡಬೇಡ್ದು. ಆಯ್ತು ಸರ್, ಮಾಡ್ತೀನಿ ಸರ್. ಇಲ್ಲ ಬಿಡಲ್ಲ ಸರ್. ಮನೆಯಲ್ಲಿ ಎಲ್ಲರಿಗೂ ಹೇಳಿ ನಾನ್ ವೆಜ್ ಬಿಡ್ಲಿ, ನಾನ್ ವೆಜ್ ಬಿಡಿ ಮೊದ್ಲು. ಇಲ್ಲ ಸರ್, ನಾವು ತಿನ್ನಲ್ಲ ಸರ್. ನೀವಲ್ಲ ಅದ ಗುರುಗಳು ನಂಗೆ ಸ್ವೀಟ್ ಕೊಟ್ಟ ದಿನ ಬಿಟ್ಟು ಗೊತ್ತಿಲ್ಲ ಸರ್. ಅವ್ರ ಗುರುಗಳು ಅನ್ನೋದು ನಮ್ಗೆ ಅವಾಗ ನಮ್ಗೆ ಹೆಂಗೆ ಆಯ್ತು, ಚಾನಲ್ ಓಪನ್ ಮಾಡಿದಾಗ ಗೊತ್ತಾಯ್ತು ಸರ್ ನಮ್ಗೆ. ಯೂಟ್ಯೂಬ್ ಅವ್ರದ್ದು ಶಾಂತಲಾ ಮೇಡಮ್ ನೋಡಿದ್ನಲ್ಲ, ಅವಾಗ ಗುರುಗಳು ಅವಾಗ ನಮ್ ಮನೆಗ್ ಬಂದ್ರು ಸರ್. ಅವರು ಬಂದು ನಾನು ಹುಷಾರಿಲ್ದಾಗ ನಾನು ಊಟ ಚೆನ್ನಾಗಿ ತಿನ್ನು ಅಂತ ಹೇಳಿದ್ರು. ಇಷ್ಟೇ, ಇನ್ನೇನು ಯಾವಾಗ್ಲೂ ಏನು ಮಾತಾಡ್ಲಿಲ್ಲ ಸರ್. ಬಂದು ಸುಮ್ಗೆ ಹೋದ್ರು ಸರ್. ಓಕೆ. ಗುಡಾಕೇಶ ಬಂದ್ಮೇಲೆ ಹೆಂಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಆರೋಗ್ಯ ಆಗಿದ್ದೀನಿ, ಹೆಲ್ತಿ ಆಗಿದ್ದೀನಿ ಸರ್. ಏನ್ ಭಯ ಇಲ್ಲ ಈಗ? ಈಗ ಭಯ ಇಲ್ಲ, ಗಾಬರಿ ಇಲ್ಲ. ಆಮೇಲೆ ಮನೆ ಕೆಲಸ ಚೆನ್ನಾಗ್ ಮಾಡ್ತಿದ್ದೀನಿ. ಬೆಳಗ್ಗೆನಿಂದ ಏನೇ ಇರೇ ಮತ್ತೆ ಸಾಯಂಕಾಲ ತನಕ ಇರುತ್ತೆ. ನಾ ಎಲ್ಲಾ ಕೆಲಸ ಮಾಡ್ಕೊಂಡು 8 ಗಂಟೆಗೆ ಬೆಳಿಗ್ಗೆ 7:30 ಕೂತ್ಕೊಂಡ್ಬಿಡ್ತೀವಿ. ಧ್ಯಾನ ಮಾಡ್ಬೇಕು 8:45ಗೆ ಅಂತ ಏನಿಲ್ಲ ಸರ್. ಈಗ ಮಾಟ ಮಂತ್ರ ಏನ್ ಕೆಲಸ ಮಾಡಲ್ಲ ಹಂಗಾರ ಈಗ? ಏನು ಇಲ್ಲ ಸರ್. ನಮ್ಗೆ ಈ ಧ್ಯಾನದಿಂದ ತುಂಬಾ ಒಳ್ಳೇದಾಗಿದೆ. ಈ ಸತಿ 4 ತಿಂಗಳಿಂದ ಅಮಾವಾಸ್ಯೆ ಹುಣ್ಣಿಮೆ ಏನು ಇಲ್ಲ ಸರ್, ಪ್ರಾಬ್ಲಮೇ ಇಲ್ಲ. ತುಂಬಾ ಚೆನ್ನಾಗಿದ್ದೀನಿ ಸರ್. ಎಲ್ಲ ಮಾಡ್ಕೊಂಡು ಒಳ್ಳೇದು ಸರ್. ಅವ್ರ ಕಷ್ಟನೇ ಬರಲ್ಲ ಈ ಧ್ಯಾನ ಮಾಡಿದ್ರೆ. ಚೆನ್ನಾಗಿರ್ಬೋದು. ಹೌದು ಸರ್. ಮನೇಲಿ ಹೆಂಗಿದೆ ಎನರ್ಜಿ? ಪಾಸಿಟಿವ್ ಎನರ್ಜಿ ಚೆನ್ನಾಗಿದೆ ಸರ್. ಈಗ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದೀವಿ. ಏನ ರೀತಿ ಆಯ್ತಾ ಇಲ್ಲ ಸರ್. ಹುಣ್ಣಿಮೆ ಅಮಾವಾಸ್ಯೆ ಹೆಂಗಿರ್ತದೆ? ಈಗ ಮೊದ್ಲಿದ್ವಲ್ಲ ಅದೇ ರೀತಿ ಇದ್ದೀವಿ ಸರ್. ಆವಾಗ ತುಂಬಾ ತೊಂದ್ರೆ, ಮುಲಿಕೊಂಡ್ಬಿಡ್ತಿದೆ. ಅಮಾವಾಸ್ಯೆ ಹುಣ್ಣಿಮೆಗೆ ದಿನಕ್ಕೆ ಅರ್ಧ ಬಿದ್ದೋಗ್ಬಿಡ್ತಿದೆ. ಪುನಃ ನನ್ಗೆ ಮಧ್ಯಾಹ್ನ ಮೇಲೆ ಶಕ್ತಿ ಬಂದ್ರು. ಆವಾಗ ನಾನು ಕೆಲಸ ಮಾಡಿ ಸ್ನಾನ ಮಾಡೋದು 9 ಗಂಟೆ 10 ಗಂಟೆ ಸರ್. ಆಗ ನಾನು 11 12 ಗಂಟೆ ಮೇಲೆ ನಾನು ಭಗವಾನ್ ಬುದ್ಧದ್ದು ಧ್ಯಾನ ಮಾಡ್ತಾ ಇದ್ದೆ ಸರ್. ಈಗ ಏನ್ ಮಾಡ್ತೀನಿ, 8:45ಗೆ ರೆಡಿ ಕೂತಿರ್ತೀವಿ. ನಿಮ್ ಧ್ಯಾನ ಬಂದ್ರೆ ಮಾಡ್ಬಿಟ್ಟು ಬೆಳಿಗ್ಗೆನೆ ಎದ್ದು ಏನ್ ಮನೆ ಕೆಲಸ ಮಾಡಕ್ ಮಾಡ್ಬಿಟ್ಟು ಕೂತಿರ್ತೀವಿ ಸರ್. ಮಲ್ಗಲ್ಲ ಸರ್. ಬೆಡ್ ಮೇಲೆ ಮಲ್ಗಲ್ಲ. ವೆರಿ ಗುಡ್. ನಮ್ಗೆ ಎಷ್ಟು ಶಕ್ತಿ ಇರ್ತದೆ, ನಮ್ ದೇಹ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ದಿನಗಂತೂ ಧ್ಯಾನ ಮಾಡ್ತೀನಿ. ಧ್ಯಾನ ಬಿಡಲ್ಲ ಸರ್. ನಮ್ಗೆ ಇಷ್ಟು ಒಳ್ಳೇದಾಗಿ ಇಷ್ಟು ಇದಾಯ್ತಲ್ಲ, ನಿಮ್ ಕೃಪಾ ಕಟಾಕ್ಷದಿಂದ ನಾವು ಈ ತರ ಇರೋದು ಸರ್. ತುಂಬ ಹೃದಯ ಧನ್ಯವಾದಗಳು. ಈ ಧ್ಯಾನ ಬರಕ್ ಕಾರಣ ನಮ್ ಭಗವಾನ್ ಬುದ್ಧರೇ ಸರ್. ನಮ್ಗೆ ಅದೇ ನಮ್ಗೆ ನಾವೇ ಬಂತಲ್ಲ ಸ್ಕಿನ್ ಅಲರ್ಜಿ, ಅವಾಗ ನಾನು ಮುಳುಗ್ಲಿಲ್ಲ ಸರ್. ನನ್ ಮನಿಕೊಳಕ್ ಆಗಲ್ಲ. ಪತ್ರಿಜಿ ಗುರುಗಳೇ ನನ್ಗೆ ಅರ್ಧ ಗಂಟೆನೆ ನಾನು ಧ್ಯಾನ ಮಾಡೋದು. ನನ್ ಕೈಲಿ ಆಗಲ್ಲ, ನಾನು 2 ಗಂಟೆ ಧ್ಯಾನ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಸರ್. ಆವಾಗ ನೋಡಿ ಗುಡಕೇಶ ನಾನು ಬರೀ ಇದ್ ನೋಡಿದೆ ಸರ್, ಸ್ವಾಧೀನ ನಿಮ್ದು. ಅದ್ರ ಮಾಡಿಗೆನೆ ನಾವು ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂತ ಮಾಡುದು ನೈಟ್ ಎಲ್ಲ ಬೆಳಿಗ್ಗೆ ತನಕ ಕೂತ್ಬಿಟ್ಟೆ ಸರ್. ಮಾಡದಂದ್ರೆ ನಾನು ಇಷ್ಟವರೆಗೂ ಬಿಟ್ಟಿಲ್ಲ ಸರ್. ಇನ್ನೂ ಮಾಡ್ತೀನಿ ಸರ್. ಹೌದು ಸರ್. ಎಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ರಾ? ಸರ್, ಯೂಟ್ಯೂಬ್ ಅಲ್ಲಿ ನೋಡಿದೆ. ಅದೇ ನೀವು ಫೋನ್ ಮಾಡಿದ್ರೆ ಇದು ಗೊತ್ತಿರ್ಲಿಲ್ಲ ಸರ್. ನನ್ ಪೀರಿಯಡ್ಸ್ ಆದಾಗ ನೀವು ಫೋನ್ ಮಾಡಿದಾಗ ನೀವು ಜಾಯಿನ್ ಮಾಡ್ಕೊಟ್ರಿ. ಆಗ
ಈಗ ನೀವು ಆದ ತಕ್ಷಣ ನಾವು ಮಾಡ್ತೀವಿ ಸರ್. ವೆರಿ ಗುಡ್. ಈಗ ಹೊಸದಾಗಿ ಜಾಯ್ನ್ ಆಗಿರ್ತಾರಲ್ವಾ, ಮತ್ತೆ ಅವ್ರಿಗೆ ಏನ್ ಹೇಳ್ತೀರಿ ನೀವು? ಏನ್ ಸಂದೇಶ ನಿಮ್ದು? ಸಲಹೆ? ಗುಡಕಿ ಧ್ಯಾನ ಮಾಡಿ ತುಂಬಾ ಚೆನ್ನಾಗಿದ್ದೀರಿ, ಯಾವುದು ಕಷ್ಟ ಬರೋದಿಲ್ಲ, ಎಲ್ಲ ಶಕ್ತಿ ಇರ್ತಿದ್ರಿ, ನರಗಳೆಲ್ಲ ವೀಕ್ ಆಗಿರ್ತವೆ, ನರಗಳೆಲ್ಲ ಚೆನ್ನಾಗಿರ್ತವೆ, ಎನರ್ಜಿಗ್ ಇರ್ತೀರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ದೆವ್ವ ಭೂತ ಮಾಟ ಮಂತ ಅಂತ ಹೆದರ್ತಾರಲ್ಲ, ಅವ್ರಿಗೆ ಏನ್ ಅವೇನು ತಗ್ಲ ಅವೇನು ತಗ್ಲಲ್ಲ ಮಾಡಿ ಅಂತ ಹೇಳ್ತೀವಿ. ಅವೇನು ಬರೋದೇ ಇಲ್ಲ ನಮ್ಗೂ. 20 ದಿನಕ್ಕೆ ಅದೆಲ್ಲ ಸರಿ ಹೋಗ್ಬಿಡ್ತಲ್ಲ ಸರ್. 20 ದಿನನೇ ನಾನು ಧ್ಯಾನ ಮಾಡುದು, 20 ದಿನಕ್ಕೆ ಅಂತ ಎನರ್ಜಿ, ನನ್ಗಂತ ಎನರ್ಜಿ ಹಾಗಾಯ್ತಲ್ಲ. ಅದಕ್ಕೆ ಅದ್ ಹೇಳ್ತೀನಿ ಸರ್ ಮಾಡಿ ಅಂತ. ಎಲ್ಲ ಕಷ್ಟನು ಒಳ್ಳೇದಾಗುತ್ತೆ, ಗುಡಕೇಶ ಮಾಡಿ ಬಿಡ್ಬೇಡಿ, 2 ಮಂಡಲ 3 ಮಂಡಲನಾರು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನೀವ್ ಎಷ್ಟ್ ದಿವಸ ಮಾಡ್ಬೇಕಂತ ಮಾಡಿದ್ದೀರಿ ಪ್ಲಾನ್? ಮಾಡ್ತೀನಿ ಸರ್. ನನ್ಗೆ ದೇಹ ಚೆನ್ನಾಗಿರೋ ಗಂಟ್ಲು ಮಾಡ್ತೀನಿ, ಬಿಡಲ್ಲ ಸರ್. ನಾನು ಇದು ಮುಗಿದ್ರುವೆ ನನ್ನ ಭಗವಾನ್ ಬುದ್ಧರ್ದಾಕಂದು 2 ಗಂಟೆ ಎದ್ದು 2 ಸರಾಕ ಮಾಡ್ತೀನಿ. ಇಲ್ಲ 8 ಗಂಟೆದದೆ ಅದಾಕ ಮಾಡ್ತೀನಿ ಸರ್. ಒಟ್ಲು ನೀವು ನೆಡಸ ತನಕ ಮಾಡ್ತೀನಿ ಸರ್. ಅವಕಾಶ ಕೊಡಿ ಖಂಡಿತ. ಮಾಡ್ತೀನಿ. ಆಯ್ತು, ವೆರಿ ಗುಡ್. ನೀವು ಅವಕಾಶ ಕೊಟ್ರೆ ನಾನು ಮಾಡ್ತೀನಿ ಸರ್, ಬಿಡಲ್ಲ ಸರ್. ಮಾಡ್ತಾ ಮಾಡಿ ಆಯ್ತಾ. ಇಷ್ಟು ಆರೋಗ್ಯವಾಗಿದ್ದೀನಲ್ಲ, ನಾನು ಇಷ್ಟು ಮಾತಾಡಕ್ಕೆ ಆಯ್ತಿಲ್ಲ ಸರ್. ನಾನು ತುಂಬಾ ಅಳ್ತಿದೆ, ಒದ್ದಾಡ್ತಿದೆ. ನನಗೆ ಯಾವ ದೇವ್ರು ಏನ್ ನಂಗೆ ದಾರಿ ತೋರಿದ್ನ, ನಿಮ್ಮಂತ ಗುರು ಸಿಕ್ಕಿದ್ರು, ಅದರಿಂದ ನನ್ಗೆ ಇಷ್ಟು, ಅದಕ್ಕೆ ನಾನು ಈ ಧ್ಯಾನಕ್ಕೆ ಬಂದೆ ಸರ್. ಓಕೆ ಮಾ, ಕಂಟಿನ್ಯೂ ಮಾಡಿ ಆಯ್ತಾ. ಮಾಡ್ತೀನಿ ಸರ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿದ್ರಿ. ನಿಮ್ಗೆ ಅನಂತ ಕೋಟಿ ಧನ್ಯವಾದಗಳು. ನಮ್ಗೆ ಇಷ್ಟೊಂದು ಸಹಾಯ ಮಾಡಿದಿರಿ. ನಾನು ನಂದಲ್ಲ, ನೀವು, ನಿಮ್ಮ ಪ್ರಯತ್ನ ಅದು. ನೀವು ಕುತ್ಕೊಂಡು ನಾನು ಶ್ರದ್ಧೆಯಿಂದ ಮಾಡ್ತೀನಿ ಸರ್. ನಾನು ಮಲಿಕೊಳ್ಳೋದೇ ಇಲ್ಲ. ನಾನು ಕೂತ್ಕೊಂಡು ಧ್ಯಾನ ಮಾಡಿ ಮುಗಿಸಿ ನಾ ಬೆಳಗ್ಗೆ 7 ಗಂಟೆಗೆ ಸರ್ ನಾನು ಎದ್ರೋದು, ಲಾಸ್ಟ್ ವರ್ಗು ಇರ್ತೀನಿ. ವೆರಿ ಗುಡ್. ಮಾಡಿ ಮಾ. ಸರ್ ಏನ್ ತಲೆ ಕೆಡ್ಸ್ಕೋಬೇಡಿ. ಮಾಟ ಮಂತ್ರ ದೆವ್ವ ಭೂತ ನೀವು ಬಾ ಅಂದ್ರೂ ಬರಲ್ಲವು. ಆಯ್ತು. ಹೌದು ಸರ್, ಹೌದು ಸರ್. 2 ತಿಂಗಳಿಂದ ಏನಿಲ್ಲ ಸರ್. ಸರ್ ನಮಸ್ತೆ. ಹಾ ಮಾಸ್ಟರ್ ನಮಸ್ತೆ. ಜಯಮ್ಮ ಮೇಡಮ್ಗೆ ತುಂಬಾ ಧನ್ಯವಾದಗಳು, ನಮಸ್ಕಾರಗಳು. ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಬಹಳ ಖುಷಿ ಆಗ್ತಾ ಇದೆ, ಮಾತಾಡ್ಬೇಕು ಅಂತಾನೆ ಹ್ಯಾಂಡ್ ರೈಸ್ ಮಾಡಿದೆ. ಜಯಮ್ಮ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್ ನೀವು ಕೊಳ್ಳೇಗಾಲದಲ್ಲಿ ಎಲ್ಲಿರೋದು? ನಾವು ವಿದ್ಯಾನಗರದಲ್ಲಿ ಇದೆ ಮೇಡಮ್. ಅಂದ್ರೆ ಕೊಳ್ಳೇಗಾಲನೆಯಾ? ಇಲ್ಲ ಮೇಡಮ್, ಕೊಳ್ಳೇಗಾಲದಲ್ಲಿರೋದು, ಕುಕ್ಕೂರವರು. ಕೊಳ್ಳೇಗಾಲದಲ್ಲಿರೋದು, ಬಾಡಿಗೆಗಿದ್ದು ಈಗ ಸ್ವಂತ ಮನೆ ಕಟ್ಟಿರೋದು. ಅದೇ ಎಲ್ಲಿದ್ದೀರಾ? ಕೊಳ್ಳೇಗಾಲದಲ್ಲಿ ವಿದ್ಯಾನಗರ ಅಂತನಾ? ಹಾ, ವಿದ್ಯಾನಗರ 4th ಅದೇ ಕ್ಲಾಸ್. ಅಲ್ಲಿ ವಿದ್ಯಾನಗರ ಎಲ್ಲಿ ಬರುತ್ತೆ? ಯಾಕಂದ್ರೆ ನಾವ್ ಒಂದ್ 20-21 ವರ್ಷ ಕೊಳ್ಳೇಗಾಲದಲ್ಲೇ ಇದ್ವಿ ಸರ್. ಮಾಟ ಮಂತ್ರ ಎಲ್ಲ ಸುಳ್ಳು ಸರ್, ಏನು ಇಲ್ಲ ಅಲ್ಲಿ. ಹೌದು ಮೇಡಮ್. ಅಯ್ಯೋ, ಅದು ಗೊತ್ತಿಲ್ಲ. ಒಟ್ಲಿ ನಮ್ಮ ಆ ರೀತಿ ಕಷ್ಟ ಇತ್ತು ಮೇಡಮ್. ಸುಮ್ನೆ ಹಂಗ ಅಂತಾರಷ್ಟೇ ಕೊಳ್ಳೇಗಾಲ ಫೇಮಸ್ ಅಂತ. ನಾವು ಅಲ್ಲಿ ನಮ್ಮ ಮಕ್ಳು LKG ಇಂದಾನು ಕೊಳ್ಳೇಗಾಲನೇ. ನಮ್ಮ ಯಜಮಾನ್ರು ಅರಾಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಹಂಗಾಗಿ ಬೆಂಗಳೂರಿಂದ ಅಲ್ಲಿಗೆ ಶಿಫ್ಟ್ ಆಗಿದ್ವಿ. 21 ವರ್ಷ ಅಲ್ಲೇ ಇದ್ದಿದ್ದು. ನಮ್ಗೂ ಹಂಗೆ ರೇಗ್ಸವ್ರು ಎಲ್ರುವೆ, ಅಲ್ಲಿ ಮಾಟ ಮಂತ್ರ ನೀವು ಕಲ್ತ್ಕೊಂಡ್ ಬರ್ತೀರಾ ಅಂತ. ಅದೆಲ್ಲ ಸುಳ್ಳು, ಏನು ಇಲ್ಲ ಸರ್ ಅಲ್ಲಿ. ಅದೇ ನಮಗ್ ಗೊತ್ತಿಲ್ಲ ಮೇಡಮ್. ಎಲ್ಲೋ ಬೇರೆ ಕಡೆ ಮಾಡಿದ್ರೆ ಏನೋ, ನಮ್ಗೆ ತುಂಬಾನೇ ಕಷ್ಟ. ಅಲ್ಲಿ ಹಿಂದೆ ಇತ್ತಂತೆ, ಇವಾಗ ಅದೆಲ್ಲ ಇಲ್ಲ. ಅವರೆಲ್ಲ ವಯಸ್ಸಾಗಿ ಅವರೆಲ್ಲ ಯಾರು ಇಲ್ಲ, ಅವರೆಲ್ಲ ಮರಣ ಹೊಂದಿದ್ದಾರೆ. ಹಂಗಾಗಿ ನೀವು ತುಂಬಾ ಅದ್ಭುತವಾಗಿ ಧ್ಯಾನ. ಯಾಕೆ ನಾನು ಹ್ಯಾಂಡ್ ಮಾಡಿದೆ ಅಂದ್ರೆ, ಕೊಳ್ಳೇಗಾಲದಲ್ಲಿ ನಮ್ಮ ತುಂಬಾ ಜನ ಸ್ನೇಹಿತರಿದ್ದಾರೆ. ಅಲ್ಲಿ ಮೊದ್ಲು ಒಬ್ರು ಡೆಂಟಲ್ ಡಾಕ್ಟರ್, ಅವರು ಪಿರಮಿಡ್ ಎಲ್ಲ ಕಟ್ಟಿ ಅವ್ರು ಇದಾರೆ. ಮೊನ್ನೆ ನನಗೆ ಇದು ಕುಂಭಮೇಳ ನರಸೀಪುರದಲ್ಲಿ ಒಂದಿಬ್ರು ಲೇಡೀಸ್ ಸಿಕ್ಕಿದ್ರು. ಪಾಪ ಅವ್ರ ಹತ್ರ ಕೀಪ್ಯಾಡ್ ನಂಬರು ಹೇಳಕ್ ಬರಲ್ಲ ಅನ್ಬಿಟ್ರು. ನಂಬರ್ ಕೇಳ್ದೆ. ನಾವು ಧ್ಯಾನ ಮಾಡ್ತಾ ಇದ್ದೀವಿ ಮೇಡಮ್ ಅಂದ್ರು. ನಾವು ಅಲ್ಲಿ ಒಂದು ಪದ್ಮ ಮೇಡಮ್ ಸ್ಟಾಲ್ ಹಾಕಿದ್ರು, ಅಲ್ಲಿ ಬಂದು ಧ್ಯಾನ ಅವರು ಅದ್ಭುತವಾಗಿ ಕುತ್ಕೊಂಡು ಧ್ಯಾನ ಮಾಡಿದ್ರು. ಸಾಕಷ್ಟು ಜನ ಇದ್ದೀರಾ. ಇನ್ನೊಬ್ರು ಸರ್ ಇದಾರೆ, ಕುಂತೂರವ್ರು, ಮಹೇಂದ್ರ ಅಂತ. ಎಲ್ಲ ಅಲ್ಲಿ ಸಸ್ಯಾಹಾರ ರ್ಯಾಲಿ ಎಲ್ಲ ಮಾಡ್ಬೇಕು ಮೇಡಮ್, ಎಲ್ರೂ ಒಗ್ಗಟ್ಟಾಗಿ ಮಾಡ್ಬೇಕು ಅಂತ ಕೇಳ್ಕೊತೀನಿ ನಾನು.
ನಾವು ಬರ್ತೀವಿ ಅಲ್ಲಿ, ನೀವೇನೇ ಪ್ರಚಾರ ಏನು ಕರೆದ್ರು ಬರ್ತೀವಿ ನಾವುನು. ಹ್ಮ್. ಖುಷಿ ಆಯ್ತು ಕೊಳ್ಳೇಗಾಲದವರ ಹೆಸರು ಕೇಳಿ. ನನ್ಗೆ ನಿಮ್ ನಂಬರ್ ಕೊಟ್ರೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ, ನಮ್ ಸ್ನೇಹಿತರಿಗೂ ಕೊಡ್ಬೋದು ಎಲ್ಲಿ ಧ್ಯಾನಿಗಳಿದ್ದಾರೆ ಅಂತ. ಆಯ್ತು ಮೇಡಮ್, ಬೆಳಿಗ್ಗೆ ಕೊಡ್ತೀನಿ. ಬೆಳಿಗ್ಗೆ ಅರುಣ್ ಸರ್ ನಂಬರ್ ಇದೆ ಅಲ್ವಾ ನಿಮ್ಮ ಹತ್ರ? ಇದೆ ಸರ್, ಇದೆ ಮೇಡಮ್, ಇದೆ ಮೇಡಮ್. ಅವ್ರಿಗೆ ಕೊಡಿ, ನಾನು ಸರ್ ಹತ್ರ ಇಸ್ಕೊತೀನಿ. ಆಯ್ತು ಮೇಡಮ್. ಅವ್ರ ನಂಬರ್ ಇದೆ. ಹಾ, ಓಕೆ ಸರ್, ಓಕೆ. ಥ್ಯಾಂಕ್ ಯು ಮೇಡಮ್. ಎಂತ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ, ತುಂಬಾ ಅದ್ಭುತವಾದ. ಯಾಕಂದ್ರೆ ನಿಮ್ಮ ಒಂದ್ ಮಾತು, ನಿಮ್ಮ ಒಂದು ಇದ್ರಲ್ಲಿ ಯಾವುದೇ ಒಂದು ಇದಿಲ್ಲ, ಒಂದು ನಾಟಕೀಯವಾಗಿ ಇಲ್ಲ ಅಲ್ಲಿ, ಎಲ್ಲ ಒಂದು ಅದ್ಭುತವಾದ ಸತ್ಯ ಮೇಡಮ್, ಇದು ಬರ್ದಿರೋದು ತುಂಬಾ ಸತ್ಯನೇ. ಹೌದು ಸತ್ಯವಾಗಿ ಬರ್ದಿರೋದು. ಹೌದು ಇದು ಮೇಡಮ್, ಬಹಳ ಅನುಭವ ಆಗೋಕೆ ಬರ್ಬೋದು, ಸುಮ್ಗೆ ಬರಕ್ಕಾಗಲ್ಲ. ಹೌದು ಖಂಡಿತ ಮೇಡಮ್. ನಿಮ್ ಮಾತಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಒಂದು ಮಾರ್ಗದರ್ಶ. ಇದೆಲ್ಲ ನಾವು ಗುಡಾಕೇಶ ಅನ್ನೋದು ಒಂದು ಅದ್ಭುತವಾದ ಶಕ್ತಿ. ಆ ಶಕ್ತಿನ ಕೊಡ್ತಿರೋದು ನಮ್ ಅರುಣ್ ಸರ್ ತುಂಬಾ ಥ್ಯಾಂಕ್ ಯು. ಎಂತೆಂತ ಧ್ಯಾನಿಗಳು ಧ್ಯಾನ ಆಗ್ತಾ ಇದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಸಂಗೀತ ಮಾಸ್ಟರ್ ಮಾತಾಡಿ, ಸಂಗೀತ ಪೂಜಾರ್. ಸರ್ ನಮಸ್ತೆ. ನಮಸ್ತೆ. ಸರ್ ಏನಿಲ್ಲ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮ್ಯಾಮ್. ಸರಿ, ಸಣ್ಣದ ಅನುಭವ ಹೇಳ್ಬೇಕಾಗಿತ್ತು ಸರ್. ನಾ ನಿಮ್ಗ ನಾ ಇದು ಗುಡಾಕೇಶ ಮಾಡಾಕತ್ತೇನಲ್ರಿ ಸರ್. ಇವತ್ ನನ್ ಮಗ 4th ಸ್ಟ್ಯಾಂಡರ್ಡ್ ಹೋಗ್ತಾನ್ರಿ. ನಾಳೆ ಏನೋ ಎಕ್ಸಾಮ್ ಐತೈತರಿ. 9 ಗಂಟೆ ಹಿಡ್ದ ನಾನು ಮಮ್ಮಿ ಇವತ್ ಒಂದ್ ದಿವ್ಸ ಗುಡಾಕೇಶ ಮಾಡ್ತಾನ ಅಂತ ಹೇಳಿ ಕೊಟ್ಟಿದ್ದಾನ ಮ್ಯಾಮ್ ಸರ್. ಇಲ್ಲಿ ಅದಾನ್ ನೋಡಿ ಸರ್, ಡೀಪ್ ಹೋಗಿದಾನ, ಎಲ್ಲಾ ಸೇಫ್ಟಿ ಹಿಂದೆಲ್ಲ ಇಟ್ಕೊಂಡಾನ ಸರ್. ಇಲ್ಲಿ ತೋರಿಸ್ತೀನಿ ನೋಡ್ರಿ ಸರ್. ಅಬ್ಬೋ, ಏನು ನಿದ್ದೆ ಮಾಡ್ತಾ ಇದ್ದಾನೋ ನಿಜವಾಗ್ಲೂ ಧ್ಯಾನ ಮಾಡ್ತಾ ಇದ್ದ? ನಿದ್ದೆ ಮಾಡ್ತಾ ಇದ್ದಾನ ಅವನು? ಇಲ್ಲ ಧ್ಯಾನ. ಸರ್ ಇಲ್ಲಪ್ಪ ಗೋನ್ ನುಸ್ತೈತಿ ಮಲ್ಕೋಬಾ ಅಂದ್ರ ಎಚ್ಚರ ಆಗ್ತಾನು, ಬೇಡ ನಾ ಕುಂಡ್ರ ಒಂದೇನಂತಾನ್ರಿ. ಅಂದ್ರ ಅವ್ರ ಸಣ್ಣ ಮಕ್ಳಿಗೆ ಇದನ್ ಮಾಡಿದ್ರ ಹೆಲ್ಪ್ ಆಗ್ತೈತಿ ಅನ್ನೋದು ಭಾವನೆ ನೋಡ್ರಿ ಸರ್. ಪಾಪ, ಇರ್ಲಿ ಮಾಡ್ಲಿಯಾ ಮಲ್ಕೊಂಡ್ ಬಿಡ್ತಾರ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ. ಹ್ಞೂ ರೀ, ಮಾಡ್ಲಿ ಬಿಡ್ರಿ, ಬೇಡ. ಇವಾಗ ಹೋಗಿದಾನ್ರಿ, ಡೀಪ್ ಆಗಿ ಹೋಗಿದಾನ್ರಿ. ಅವಂಗೇನು ಎಚ್ಚರ ಸ್ಥಿತಿಯಾಗ ಇಲ್ರಿ ಇವಾಗ್ರಿ. ನಾ ಆಮೇಲೆ ಹೇಳಿದ್ರ ಸರ್ ಕೇಳ್ತೀನಿ ನೋಡಂದ್ರ ಹೇಳ್ಬೇಡ ಮಮ್ಮ ಅಂತ ಅಂದಿದ್ರಿ. ಅವ್ ಡೀಪ್ ಹೋಗನ ಟ್ರೈ ಮಾಡಿದ್ದೆ. ಅಂದ್ರ ನಾ ಇದನ್ನ ಯಾಕೆ ತೋರಿಸಿದ್ದೆ ಅಂದ್ರ ಸರ್, ದೊಡ್ಡವ್ರ ಎಷ್ಟ್ ತಿಳ್ಕೊಬಹುದು, ಸಣ್ಣ ಮಕ್ಳಿಗೆ ಇಷ್ಟ ಗುಡಾಕೇಶ ಅಂದ್ರ ಮಿರಾಕಲ್ ಐತ್ರಿ. ನಮಗ್ ಗುಡಾಕೇಶ ರೀ ಇದು ಲಾಸ್ಟ್ ದಿನ ಹೇಳ್ತೀವ್ರಿ. ಅಂದ್ರ ನನ್ ಮಕ್ಳಿಗೆ ಅಷ್ಟೊಂದ್ ಇದನ್ ಆಗ್ಬಿಟ್ಟೈತ್ರಿ. ಅಷ್ಟ ನಾವ್ 1-2 ವರ್ಷ ಧ್ಯಾನ ಮಾಡಾಕ್ ಹತ್ತಿದ್ದು ಒಂದ್ ಸೈಡ್, ಗುಡಾಕೇಶ ಮಾಡಾಕ್ ಹತ್ತಿದ್ದು ಒಂದ್ ಸೈಡ್ ಆಗ್ಬಿಟ್ಟಿತ್ತಲ್ರಿ ಸರ್. ಅದು ಬಾರಿ ಫುಲ್ ಖುಷಿ ಆಗೈತಿ ಸರ್ ನಮಗ್ ಗುಡಾಕೇಶದಿಂದ. ಅದ್ರ ಅಷ್ಟ್ 10 ವರ್ಷದ ಹುಡುಗಗ ಅನುಭವ ನೋಡ್ರಿ. ನಾ ಗುಡಾಕೇಶ ಮಾಡ್ತೇನೆ ಅನ್ನೋದು ಒಂದ್ ನನಗ ಮಿರಾಕಲ್ ಅನಿಸಿತ್ರಿ. ಒಂದ್ ನೈಟ್ ಕುಂಡ್ಬೇಕಾದ್ರೆ ದೊಡ್ಡಕ್ಕಿ ಆಕಿ ಎಡ್ತ್ ಹೋಗಕ್ಕೆ ಮಗಳ್ ಮುಸುಕಾಕಿ ಮಲ್ಕೊಂಡ್ ಬಿಟ್ಟಿದಾಳ ಆಕಿ. ಇವ್ ಕುಂಡ್ರತನ ನಾಳೆ ಎಕ್ಸಾಮ್ ಐತಿ, ನನಗ್ ಹೆಲ್ಪ್ ಆಗ್ತೈತಿ ಅನ್ನೋದು ಭಾವನೆ ಬಂದ್ಬಿಟ್ಟಿತ್ ನೋಡ್ರಿ ಸರ್ ಅವ್ರಿಗೆ. ವೆರಿ ಗುಡ್. ಸರಿ ಸರ್, ಥ್ಯಾಂಕ್ಸ್ ರೀ ಸರ್. ಆಗತ್ ಬಿಡ್ರಿ, ಮಾಡ್ಲಿ ಅವ್ರ, ಬೇಡ ಅಂದ್ಬಿಡ್ರಿ. ಇಲ್ಲ ಸರ್ ಅನ್ನೋದಿಲ್ರಿ, ಮಾಡ್ತಾನ್ರಿ. ಅವಂಗ ಯಾವಾಗ್ಲೂ ಧ್ಯಾನಕ್ ಕೂತಂದ್ರೆ ನಾನಾಗೆ ಮಲಗಿಸ್ತೇನ್ರಿ ಸರ್ ಅವ್ನಿಗೆ. ಅಷ್ಟ್ ಹೊತ್ತು ಮಾಡ್ತಾನ್ರಿ. ಅದನ್ನ ಹೇಳ್ಬೇಕಂತ ಹ್ಯಾಂಡ್ ಮಾಡಿದ್ದೆ ಸರ್. ಮತ್ತೊಂದ್ ದಿವ್ಸ ಅನುಭವ ಹಂಚಿಕೆ ಮಾಡ್ತೀವಿ ಸರ್. ಕಂಪ್ಲೀಟ್ Thank you, ಆಗಿದೆ. ಓಕೆ ರೀ, ಓಕೆ. ರತ್ನಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಜಯಮ್ಮ ಮೇಡಮ್. ನಮಸ್ತೆ ಮೇಡಮ್. ಚೆನ್ನಾಗಿ ಹೇಳ್ಕೊಂಡ್ರಿ. ನಿಮ್ದೆಲ್ಲ ಕೇಳ್ತಿದ್ದಾಗ ಖುಷಿ ಅನಿಸ್ತಾ ಇತ್ತು ನನಗೆ. ಕೊಳ್ಳೇಗಾಲ ಅಂದ್ರೆ ಅದು ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಸರಿ ಹೇಳಿದ್ರು, ಫೇಮಸ್ ಅಂತಾನೆ. ಹೌದು, ಈ ಕಮಲಾ ಮೇಡಮ್ ಹೇಳಿದ್ರು ಆಗಿಲ್ಲ ಅಂತ. ಹೌದು, ಅದು ಎಲ್ಲರಿಗೂ ಗೊತ್ತಿದೆ. ಆ ಕಡೆ ಅದೆಲ್ಲವೂ ನಡೆಯುತ್ತೆ ಅಂತಾನೆ ಸ್ವಲ್ಪ ಇದು. ಈಗ ಕೆಲವು
ಆದ್ರೂನು ಅವ್ರ ತಂದೆ ತಾತ ಎಲ್ಲ ತೀರ್ಕೊಂಡಿದ್ರು, ಮಕ್ಕಳಿಗೆ ಅದನ್ನ ಕಂಟಿನ್ಯೂ ಮಾಡಿರ್ತಾರೆ ಕೆಲವರೆಲ್ಲರೂನು. ನಡ್ಕೊಂಡ್ ಹೋಗ್ತಾ ಇರತ್ತೆ. ಆದ್ರೆ ಫೇಮಸ್ ಆಗಿಲ್ಲ, ಸ್ವಲ್ಪ ಸೀಕ್ರೆಟ್ ಆಗಿ ನಡ್ಕೊಂಡ್ ಗೊತ್ತಿಲ್ಲ ಹೋಗ್ತಾ ಮೇಡಮ್. ಇರುತ್ತೆ. ಆದ್ರೆ ನಮ್ಗೆ ಹಂಗಾಗಿತ್ತು ಮೇಡಮ್. ಆ ಇವಾಗ ಅದೇ ಚೆನ್ನಾಗಿದೆ. ಆಗ್ತಾ ಉಡಕ್ಕೆ ಇರುತ್ತೆ ಶುರು ಬಿಡಿ. ಮಾಡಿದ್ಮೇಲೆ ಹ್ಮ್ ಚೆನ್ನಾಗಿದೆ ಮೇಡಮ್. ಏನು ಪ್ರಾಬ್ಲಮ್ಸ್ ಇಲ್ಲ. 2 ತಿಂಗಳಿಂದ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿದೀವಿ. ಎನರ್ಜಿಗಿದೆ. ನಮ್ಮ ಮನೆ ಪಾಸಿಟಿವ್ ಎನರ್ಜಿ ಇದೆ. ಅದಕ್ಕೋಸ್ಕರ ಈ ಅದೇ ಧ್ಯಾನ ಚೆನ್ನಾಗಿ ಮಾಡೋದು. ಹೇಳ್ಕೊಂಡ್ರಿ. ನಿಮ್ದು ವಿಷಯ ಎಲ್ಲ ಕೇಳಿ ಖುಷಿ ಅನಿಸ್ತು. ಪರವಾಗಿಲ್ಲ. ನೀವು ತುಂಬಾ ಕಷ್ಟ ಗುಡಕೇಸದಲ್ಲಿ ಇತ್ತಲ್ಲ ಮೇಡಮ್. ಬಂದ್ಬಿಟ್ಟು ಈ ಲೈವ್ ಅಲ್ಲೇ ಬರ್ತಿದ್ರಾ ಅಥವಾ ಜೂಮ್ ಅಲ್ಲಿ ಇದು ಯೂಟ್ಯೂಬ್ ಯೂಟ್ಯೂಬ್ ನೋಡ್ತಾ ಅಲ್ಲಿ ಬರ್ತೀವಿ. ಮಾಡ್ತಿದ್ರ? ಯೂಟ್ಯೂಬ್ ಅಲ್ಲಿ ಓ, ಮಾಡ್ತೀವಿ ಮೇಡಮ್. ಯೂಟ್ಯೂಬ್ ಅಲ್ಲೇ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಹೌದು. ಆಮೇಲೆ ಹಾ, ಹೌದು ಪರವಾಗಿಲ್ಲ, ಮೇಡಮ್. ಪರವಾಗಿಲ್ಲ. ಒಳ್ಳೆ ಒಳ್ಳೆ ಅನುಭವ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅದನ್ನ ಹೇಳೋದಿಕ್ಕೆ ಅಂತಾನೆ ಫೋನ್ ಮಾಡಿದೆ. ನಾನು ಮೈಸೂರಿಂದ. ನಿಮ್ದೆಲ್ಲ ಅನುಭವ ಕೇಳಿ ಖುಷಿ ಆಯ್ತು. ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆಗಳನ್ನ ತಿಳಿಸೋದಿಕ್ಕೆ ನಾನು ನಮಸ್ತೆ ಮೇಡಮ್. ಮಾತಾಡಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡೋರು ಇದೀರಾ? ವೆರಿ ಗುಡ್. ಓಕೆ ಮಾಸ್ಟರ್ಸ್, ನಾವೀಗ ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ, ಆಯ್ತಾ? ಫಸ್ಟ್ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು, ಆಯ್ತಾ? ಮೆಂಟಲಿ, ಮಾನಸಿಕವಾಗಿ ತಯಾರಿ ಮಾಡ್ಕೊಳ್ಬೇಕು. ನಾವು ಮೊದಲೇ ಫಿಕ್ಸ್ ಆಗಬಾರ್ದು. ನಾನು 12 ಗಂಟೆವರೆಗೂ ಮಾಡ್ತೀನಿ, 1 ಗಂಟೆವರೆಗೂ ಮಾಡ್ತೀನಿ, ಎಷ್ಟಾಗ್ತದೋ ಅಷ್ಟು ಮಾಡ್ತೀನಿ. ಹಾಗೆ ಮೊದಲು ನಾವೇ ಫಿಕ್ಸ್ ಆಗೋದಲ್ಲ. ಮೊದಲು ನಾವು ಮಾಡೇ ಮಾಡ್ತೀನಿ, ಅದೆಷ್ಟೇ ಕಷ್ಟ ಆದರೂ ಸರಿ. ಖಂಡಿತ ನನಗೆ ಎಲ್ಲರಿಗೂ ಸಾಧ್ಯ ಆಗಿದೆ ಅಂದರೆ ನನಗೂ ಸಾಧ್ಯ ಇದೆ ಅಂತ ಹೇಳಿ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು ಫಸ್ಟ್. ಆಮೇಲೆ ಅದು ಖಂಡಿತ ಸಾಧ್ಯ ಆಗೇ ಆಗುತ್ತೆ, ಆಯ್ತಾ? ಆಮೇಲೆ ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು, ಎಷ್ಟು ಮಾಡಿದೆ ಅನ್ನೋದು ಯಾವುದು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಇವತ್ತಿಂದ ನಾನು ಚೆನ್ನಾಗಿ ಮಾಡ್ತೀನಿ, ಇವತ್ತಿಂದ ನಾನು ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳಿ ಆಶಾವಾದ ಇರಬೇಕು. ನಮ್ಮ ಮೇಲೆ ನಮಗೆ ಟ್ರಸ್ಟ್, ನಂಬಿಕೆ ಇರಬೇಕು. ಆಮೇಲೆ ಜಿದ್ದಾಜಿದ್ದಿ ಹೋರಾಟ ಇರಬೇಕು. ಬೇಕು ಅಂತಲೇ ಅಡೆತಡೆಗಳು ಬರ್ತವೆ, ಕರ್ಮಗಳು ಬೇಕು ಅಂತಲೇ ಅಡ್ಡಿಪಡಿಸ್ತವೆ. ಬಟ್ ಏನೇ ಆದ್ರೂ ಸರಿ, ನಾವು ಯಾವುದಕ್ಕೂ ಹಿಂಜರಿಬಾರ್ದು, ಆಯ್ತಾ? ವೆರಿ ಗುಡ್. ಓಕೆ ಮಾಸ್ಟರ್ಸ್, ನಾವೀಗ ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಎಲ್ಲರೂ ಮಾಡಿ. ಆಮೇಲೆ ಇಲ್ಲಿ ಜಾಸ್ತಿ ಎನರ್ಜಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೀಟ್ ಆಗ್ತದೆ ಅಲ್ವಾ? ಹೀಟ್ ಆಗೋದ್ರಿಂದ ನೀವು ಆದಷ್ಟು ತಂಪು ಪದಾರ್ಥಗಳನ್ನ, ಪಾನೀಯಗಳನ್ನ ತಗೊಳ್ಳಿ. ಆಮೇಲೆ ಬಿಸಿ ನೀರು ಕುಡೀರಿ. ಸಾಧ್ಯವಾದರೆ ಬೆಳಿಗ್ಗೆ ಸಂಜೆ ಬಿಸಿನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಆಮೇಲೆ ಇನ್ನೂ ಬೇಕು ಅಂದರೆ ಆ ಬಿಸಿನೀರಿಗೆ ನಿಂಬೆಹಣ್ಣು, ಉಪ್ಪು ಈ ಥರ ಹಾಕಿ ಕುಡಿಯೋದನ್ನು ಅಭ್ಯಾಸ ಮಾಡಿ. ಬೆಳಿಗ್ಗೆ ನಾವು ಎಕ್ಸಸೈಸ್, ಎನರ್ಜಿ ಯೋಗ ಎಲ್ಲ ಮಾಡಿಸ್ತೀವಲ್ಲ, ಅದನ್ನು ಸಾಧ್ಯವಾದಷ್ಟು ಮಿಸ್ ಮಾಡದೆ ಅದನ್ನು ಮಾಡಿ. ಬೆಳಿಗ್ಗೆ 4 ಗಂಟೆಗೆ ಕರ್ಮ ಪ್ರಕ್ಷಾಲಯ ಇರ್ತದೆ, ಯಾರು ಅದನ್ನು ಮಿಸ್ ಮಾಡ್ಕೊಳ್ಬೇಡಿ, ಆಯ್ತಾ? ವೆರಿ ಗುಡ್. ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ. ನಿದ್ದೆ ಬಂದರೆ ಎದ್ದು ಹೋಗಿ ಮಲಗಬಾರ್ದು, ಆಯ್ತಾ? ಧ್ಯಾನ ಸ್ಥಿತಿಯಲ್ಲಿನೇ ನಿದ್ರೆಗೆ ಜಾರಬೇಕು ಕೂತಲ್ಲಿ. ಓಕೆ, ವೆರಿ ಗುಡ್. ಜಯಲಕ್ಷ್ಮಿ ಮೇಡಮ್, ಹೇಗೆ ನಡೀತಾ ಇದೆ? ನಮಸ್ತೆ ಸರ್. ನಮಸ್ತೆ. ಮಾಡ್ತಾ ಇದೀನಿ ಸರ್ ಆದಷ್ಟು. ವೆರಿ ಗುಡ್. ಯಾಕೆ ಮೇಡಮ್ ಆದಷ್ಟು ಅಂತೀರಿ? ಸರ್ ಆದಷ್ಟು ಅಂತೀರಿ? ಹ್ಞೂ ಸರ್, ನಿದ್ದೆನ ನನಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಸರ್ ನನಗೆ. ಕಂಟ್ರೋಲ್ ಯಾಕೆ ಮಾಡ್ತೀರಿ? ಯೋಗ ನಿದ್ರೆ ಮಾಡಿ. ಯೋಗ ನಿದ್ದೆ ಅಂದ್ರೆ ರಾತ್ರಿ ಹೊತ್ತು ಫುಲ್ ನೈಟ್ ಇರ್ತೀನಿ, ಹಗ್ಲೊತ್ತೆ ನನಗೆ ಆಗುತ್ತೆ. ಇವತ್ತು ಮಾಡ್ತೀನಿ, ಒಂದ್ ಮಂಡಲ ಮಾಡೇ ನೋಡಿ, ನಿಮ್ಗೆ ಚಾಲೆಂಜ್ ಅದು. ಒಂದ್ ಮಂಡಲ ಸ್ಟಾರ್ಟ್ ಆದ್ರೆ ಮತ್ತೆ ಅದು ಕಂಟಿನ್ಯೂ ಮಂಡಲ ಮಾಡ್ತೀನಿ. ಎಲ್ಲರೂ ಕಂಪ್ಲೀಟ್ ಮಾಡ್ಬಿಟ್ರು, ನೀವೇ ಇನ್ನೂ ಹಂಗೆ ಇದಿರಲ್ಲ ಅಂತ. ಅದೇ ಒಂದು ಫೀಲ್ ಅಲ್ಲಿ ಇದೀನಿ ಸರ್ ನಾನು. ಕೇಳ್ತಾ ಕೇಳ್ತಾ ನನ್ಗೆ ಒಂದೊಂದ್ಸಲ ಹೆಂಗಾಗುತ್ತೆ ಅಂದ್ರೆ ಅದೇ ಒಂದ್ ಇದಕ್ ಹೋಗ್ಬಿಟ್ಟಿದೀನೇನೋ, ನಾನ್ ಮಾಡ್ಲಿಲ್ಲ, ನಾನ್ ಮಾಡಕ್ ಆಗ್ತಿಲ್ವಲ್ಲ, ಎಷ್ಟು ಪ್ರಯತ್ನ
ಹಂಗ ಒಂದೊಂದ್ಸತಿ ಅದೇ ಗುಂಗಲ್ಲೇ ಮುಳುಗಿರ್ತೀನಿ ನಾನಂತೂ. ಹ್ಮ್ ಕೆಲ್ಸ ಮಾಡ್ತಾ ಇದ್ರುನು ಹಂಗೆ ಆಗ್ತಾ ಇರುತ್ತೆ. ಹ್ಮ್ ಚೆನ್ನಾಗಿದೆ. ನಮಸ್ತೆ ಮೇಡಮ್, ಜಯಮ್ಮ ಮೇಡಮ್, ನಿಮ್ ಅನುಭವ ತುಂಬಾ ಚೆನ್ನಾಗಿದ್ದು. ಅದು ಪತ್ರಿಜಿ ಗುರುಗಳ ಹತ್ರ ಸ್ವೀಟ್ ಇಸ್ಕೊಂಡಿದ್ದೀರಾ ಅಂದ್ರೆ ನಿಜವಾಗ್ಲೂ ನೀವೇ ಧನ್ಯವಂತರು. ಆ ಚೆನ್ನಾಗಿದೆ ನಿಮ್ಮ ಅನುಭವ. ಅದನ್ನೇ ನೀವೆಲ್ಲ ಮೂರ್ ಮಂಡಲ, ಎರಡೆರಡ್ ಮಂಡಲ ಮಾಡಿದ್ದಾರೆ ಅಂತ ಹೇಳುವಾಗೆಲ್ಲ ನನ್ ಮನ್ಸಲ್ಲಿ ಏನೋ ಒಂಥರ ಜಲಸಿನೂ ಆಗುತ್ತೆ. ಮತ್ತೆ ನಾನ್ ಮಾಡ್ತಾ ಇಲ್ವಲ್ಲ ಅನ್ನೋದೊಂದು. ಅರುಣ್ ಕುಮಾರ್ ಸರ್, ನನ್ ತಲೆ ಒಳಗೆ ಅದೇ ಒಂದ್ ಪ್ರಶ್ನೆ ಕೂತ್ಬಿಟ್ಟಿದೆ ಬಲವಾಗಿ. ಸರ್, ಮಾಡ್ಲೇಬೇಕು ಅಂತ ಮಾಡ್ತೀನಿ. ನಿದ್ದೆನೆ ಬೆಳಗ್ಗೆ ಟೈಮು ನಿದ್ದೆನು ಅಷ್ಟು ಹೆಂಗೆ ಅಂದ್ರೆ ಸರ್, ಈ ದಾರಿಲಿ ಹೋಗ್ತಾ ಇದ್ರೆ ಅದು ಬೆಳಗ್ಗೆ ಹೋಗಂಗ ಆಗುತ್ತೆ ಸರ್ ನನಗೆ. ಹಂಗಾಗಿ ಅದು ಅದು ನಿದ್ದೆ ಅಲ್ಲ, ಅದು ಎನರ್ಜಿ. ಅದು ನೀವು ತಲೆನೆಲ್ಲ ಫುಲ್ ಇದು ಮಾಡಿ, ಎಕ್ಸರ್ಸೈಸ್ ಮಾಡಿ, ಹೀಗೆ ಶೇಕ್ ಮಾಡಿ, ಜಂಪಿಂಗ್ ಮಾಡಿ, ಸ್ವಲ್ಪ ತಲೆನೆಲ್ಲ ಫುಲ್ ಹಿಂಗೆ ವೈಬ್ರೇಟ್ ಮಾಡ್ಬೇಕು. ಅದು ಎನರ್ಜಿ ನಿಮ್ಗೆ ಹಂಗೆ ವಾರ ಅನ್ಸ್ತದೆ, ಎಳಿತಾ ಇರ್ತದೆ ನಿಮ್ಗೆ. ಸರ್, ಹಂಗೆ ಆಗಿರೋದು. ಅದು ನಿದ್ದೆ ನೈಟು ಫುಲ್ ಇದ್ದು ಬಿಡ್ತೀನಿ. ಬೆಳಗ್ಗೆ ಟೈಮ್ ನನಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಅದು ನಿದ್ದೆ ಅಲ್ಲ, ಅದು ಎನರ್ಜಿ. ನೀವು ತಲೆನೆಲ್ಲ ಫುಲ್ ವೈಬ್ರೇಟ್ ಮಾಡಿ, ಹಿಂಗೆ ಶೇಕ್ ಮಾಡಿ ಫುಲ್ ಬೆಳಗ್ಗೆ ಎಲ್ಲ. ಹಂಗೆ ಏನ್ ನಿದ್ದೆ ಬಂದಾಗೆಲ್ಲ ಹಿಂಗೆ ಮಾಡ್ಬೇಕು, ಹಿಂಗೆ ಫುಲ್ ಜೋರ್ ಮಾಡ್ಬೇಕು, ಫುಲ್ ತಲೆ ಎಲ್ಲ ಶೇಕ್ ಆಗ್ಬೇಕು. ಜಂಪಿಂಗ್ ಮಾಡಿ ಸ್ವಲ್ಪ. ಆಮೇಲೆ ಫ್ರೀ ಇಲ್ಲಿ ಟೈಮ್ ಸಿಕ್ಕರೆ, ಫ್ರೀ ಇದ್ರೆ 5 ನಿಮಿಷ 10 ನಿಮಿಷದಲ್ಲಿ ಹಂಗೆ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ. ಮಾಡ್ತೀನಿ, ಹಂಗೆ ಮಾಡ್ತೀನಿ. ಏನೋ ಒಂದು ಮಾಡ್ಬೇಕಪ್ಪ, ನೀವು ಹಂಗೆ ಹೇಳಿದ್ರೆ ಹೆಂಗೆ? ಅದೇ ಸರ್, ಅದು ಹಂಗ್ ಗೊತ್ತಾಗ್ಲಿಲ್ಲ ನನಗೆ. ತಲೆ ಫುಲ್ ಡೇ ಅಲ್ಲಿ ಹಗ್ಲತ್ತು ಫುಲ್ ಇದಾಗ್ಬಿಡ್ತಿದ್ನಲ್ಲ. ತಲೆ ಎಲ್ಲ ಹಿಂಗ್ ದಾರಿಲಿ ನಡೀತಾ ಇದ್ರೇನೆ ಬಿದ್ದೋಗ್ತೀನೇನೋ ಅನ್ನೋಷ್ಟು ಒಂದು ನಿದ್ದೆ ಹಿಂಗೆ ಯಾರ ಜೊತೆನಾರ ಮಾತಾಡ್ತಾ ಇದ್ರಿಗಿದ್ದವ್ರ ಜೊತೆ ಮಾತಾಡ್ತಾ ಇದ್ರೆ ಹಂಗೆ ನಿದ್ದೆನೆ ಮಾಡ್ಬಿಡ್ತೀನೇನೋ ಅನ್ನೋಷ್ಟು ಇದಾಗ್ತಿತ್ತು. ಆ ಹ್ಮ್ ಅದು ಒಂದ್ ದಿವಸ ಹಂಗಾದ್ರೆ ಇದನ್ನ ಸರಿ ಮಾಡಕ್ಕೆ 2-3 ದಿವಸ ಬೇಕಾಗದು ನನಗೆ. ಹ್ಮ್ ಮತ್ತೆ ಸ್ಟಾರ್ಟ್ ಶುರುವಾಯ್ತು. ಅಯ್ಯೋ, 3 ದಿವಸ 2 ದಿವಸ ಆತಲ್ಲ ಹಿಂಗೆ. ಅದನ್ನ ಸರಿ ಮಾಡಕ್ ಹೋಗಿ ಮತ್ತೆ 2 ದಿವಸ ಕಳ್ದೋಯ್ತಲ್ಲ. ಇಲ್ಲ ಬೇಜಾರ್ ಸರ್, ನನಗೆ ತುಂಬಾ ಬೇಜಾರಾಗುತ್ತೆ. ಅದನ್ನ ನೆನ್ಸ್ಕೊಂಡು ಒಂದೊಂದ್ ದಿವಸ ಹೊತ್ತೆ ಬಿಡ್ತೀನಿ. ನಾನು ಎಲ್ಲಾ ಮಾಡ್ತಿದ್ದಾರೆ, ನಾನ್ ಮಾಡ್ತಿಲ್ವಲ್ಲ. ಸಖತ್ ಬೇಜಾರಾಗ್ತಾ ಇದೆ ಸರ್ ನನಗೆ. ಅಳ್ಬೇಕು ನಗ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲ ಮಾಡಿ, ಪ್ರಯತ್ನ ಮಾಡಿ. ಪ್ರಯತ್ನ ನಿರಂತರ ಇರ್ಲಿ. ನಿಮ್ ಸರ್, ಬಾಸ್ ಯಶೋಧ ಮಾಸ್ಟರ್ ಇದಾರಲ್ಲ, ಮೊನ್ನೆನೂ ಅವ್ರಿಗೆ ಫೋನ್ ಮಾಡಿ ಮಾತಾಡ್ದೆ, ಅವ್ರ ಜೊತೆನೂ ಮಾತಾಡ್ದೆ. ಅವಾಗ ಒಂದ್ ಸ್ವಲ್ಪ ರಿಲೀಫ್ ಆಯ್ತು. ಅವಾಗ 4 ಗಂಟೆ ಮೊನ್ನೆ ಮಾತಾಡ್ದೆ. ಅವ್ರು ಹಿಂಗೆಲ್ಲ ಮಾಡಿ, ಅವ್ರ್ ಹೆಂಗ್ ಹೇಳ್ತಾರ ಹಂಗೆಲ್ಲ ಮಾಡಿದ್ವಿ. ಆಮೇಲೆ ಏನಾದ್ರೂ ಆನಂದ್ ಸರ್ನು ಕೇಳ್ದೆ ಫೋನ್ ಮಾಡಿ. ಏನಾದ್ರೂ ಒಂದು ಹೇಳ್ತಾರೇನೋ, ಏನಾದ್ರೂ ಒಂದು ವಿಚಾರ ಗೊತ್ತಾಗುತ್ತೆ ಅಂತ. ಒಬ್ರು ಶಿಲ್ಪಾ ಮೇಡಮ್ ಅಂತ ಅವರು ಒಂದು ಗ್ರೂಪ್ ಅಲ್ಲಿ ಇದ್ ಮಾಡಿದ್ರು. ಅವ್ರು ಹೇಳಿದ್ರು, ಆತ್ಮಯಾನ ಬುಕ್ ಓದಿ ಮೇಡಮ್ ಅಂತ. ಅದನ್ನು ಡೈಲಿ ಸ್ವಲ್ಪ ಸ್ವಲ್ಪ ಆದಷ್ಟು ಓದ್ತಾ ಇದ್ದೀನಿ. ಎಲ್ಲ ಮಾಡ್ತೀನಿ. ನೈಟ್ ಎಲ್ಲ ಬೇಕಾದ್ರೆ ಇದು ಹಗ್ಲತ್ತು ಸರ್, ಅದನ್ನ ಹೆಂಗ ಎನರ್ಜಿ ಇದೊಂದ್ ಮಾಡ್ತೀನಿ. ಇವಾಗ ಹೇಳಿದ್ರಲ್ಲ ಯೋಗದ್ದು, ಅದೊಂದು ಫುಲ್ ತಲೆ ಎಲ್ಲಾನು ಒಂದ್ ಸ್ವಲ್ಪ ಇದ್ ಮಾಡ್ ತುಂಬಾ ಇದಾದ್ರೆ ಯಾವ್ದಾದ್ರು ಮರ ತಪ್ಕೊಳ್ಳಿ, ತಪ್ಕೊಂಡು ಎನರ್ಜಿ ಪಾಸ್ ಮಾಡಿ. ಸರ್, ನಾನು ಕೆಲ್ಸಕ್ಕೆ ಡೈಲಿ ಹೋಗುವಾಗ ಅಲ್ಲೊಂದು ಹಾಸನಲ್ಲಿ ಒಂದ್ ಪಾರ್ಕ್ ಇದೆ. ಆ ಪಾರ್ಕ್ ಅಲ್ಲಿ ಒಂದ್ 20 ನಿಮಿಷ ಟೈಮ್ ಎಷ್ಟು ಸಿಗುತ್ತೋ ಅಷ್ಟು ಆಂಜನೇಯಂದು ಇದು ಇದೆ, ದೇವಸ್ಥಾನನೂ ಇದೆ ಆ ಪಾರ್ಕ್ ಅಲ್ಲೇ. ಇವಾಗ 2 ವರ್ಷ ಆಯ್ತು ಅದನ್ನ ಪ್ರತಿಷ್ಠಾಪನೆ ಮಾಡಿ ಸರ್. ಅದ್ರ ಪಕ್ಕನೆ ನನ್ಗೆ ಯಾಕೋ ಗೊತ್ತಿಲ್ಲ, ಸಡನ್ ಆಗಿ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತು. ಸುಮಾರು ಒಂದ್ 15 ದಿವಸ ಆಯ್ತು ಸರ್. ಅಲ್ಲಿ ಹೋಗಿ ಡೈಲಿ ಕೊನೆ ಪಕ್ಷ ಒಂದ್ 10 ನಿಮಿಷನಾರ ಕೂತ್ ಧ್ಯಾನ ಮಾಡಿ, ಅದೊಂದ್ ಮರನ ಹಗ್ ಮಾಡಿ ಬರ್ತಾ ಇದೀನಿ ಸರ್. ಆದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಫುಲ್ ಎನರ್ಜಿ ನನ್ನ ಹತ್ರ ನನಗೆ ಕೆಪಾಸಿಟಿಗಿಂತ ಜಾಸ್ತಿ ಇರೋ ಎನರ್ಜಿನ ನೀನ್ ತಗೋ ಅಂತ ಹೇಳಿ ತಗೋಬೇಕದು. ಸರ್, ಹಂಗ್ ಮಾಡ್ತಾ ಇದೀನಿ ಸರ್. ಡೈಲಿ 10 ನಿಮಿಷ ಧ್ಯಾನ ಮಾಡಿ ಆ ಮರನ ಹಗ್ ಮಾಡ್ಬಿಟ್ಟು ಆ ಬರ್ತೀನಿ. ಇದಾಗ್ತಾ ಇಲ್ಲ. ಆಮೇಲೆ ಅಲ್ಲಿದ್ದವ್ರಿಗೆಲ್ಲ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಎಲ್ಲ ಪಾರ್ಕಿಗೆ ಬರ್ತಾರೆ. ಯೋಗ ಇದ್ ಮಾಡಕ್ಕೆ, ವಾಕಿಂಗ್ಗೆ, ಇದಕ್ಕೆಲ್ಲ ಹಿಂಗೆ ಚಪ್ಪಾಳೆ ಹೊಡಿಯಕ್ಕೆಲ್ಲ ಬರ್ತಾರಲ್ಲ ಸರ್. ಅವ್ರಿಗೆಲ್ಲ ಪಾಂಪ್ಲೆಟ್ಸ್ ಎಲ್ಲ ಕೊಡ್ತೀನಿ. ಕೊನೆ ಲಾಸ್ಟಿಗೆ 2 ಜನ 3 ಜನಕ್ಕಾದ್ರೂ ಕೊಡ್ತೀನಿ. ಫಸ್ಟ್
ಫಸ್ಟ್ ಸ್ಟಾರ್ಟಿಂಗ್ ಕೊಡದಿಸ್ಲೆ ಆನಂದ್ ಸರ್ ಹಾಗೆ ಕೇಳಿದ್ದೆ ಹೆಂಗಂತ ಸರ್ ಪಾರ್ಕ್ ಅಲ್ಲಿ ಇರ್ತಾರೆ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ಬೇಕು ಅಂತ ಅವ್ರು ಪಾಂಪ್ಲೆಟ್ಸ್ ಎಲ್ಲ ತಂದು ಕೊಟ್ಟಿದ್ರು. ಅದು ಸ್ಟಾರ್ಟಿಂಗ್ ದಿವಸನೇ ಒಂದ್ ಅಯ್ಯ ಬೈದ್ ಬಿಡ್ತು, ಮಾಡಕ್ಕೇನ್ ಕೆಲಸ ಇರಲ್ವ ನಿಮ್ಗೆ ಅಂತ. ಸರ್ ಹಿಂಗ ಆಯ್ತು ಸರ್ ಅಂತ ಅಂದೆ. ಥ್ಯಾಂಕ್ಸ್ ಹೇಳಿ ಬಂದ್ಬಿಡಿ ಸಾಕು, ಇದೇನು ಇಲ್ಲ. ಅವ್ರೇ ಒಂದ್ ದಿವಸ ಯಾವಾಗ್ಲಾರು ಬರ್ತಾರೆ ಅಂತ. ಇವಾಗ ಒಂದ್ ಸ್ವಲ್ಪ ಕೊಟ್ಟಿದ್ದಾರೆ. ಡೈಲಿ ಆ ಕೆಲಸ ಮಾಡ್ತಾ ಇದೀನಿ ಸರ್ ನಾನು. ಕೊನೆಲ 2 ಜನ 3 ಜನಕ್ಕಾರುವೆ ಧ್ಯಾನದ ಬಗ್ಗೆ ಹೇಳಿ ಪಾಂಪ್ಲೆಟ್ಸ್ ನ ಕೊಟ್ಟು ಆ ಒಂದ್ 5 ನಿಮಿಷ ಧ್ಯಾನ ಮಾಡಿ ಆ ಮರ ಹಗ್ ಮಾಡಿ ಎಲ್ಲ ಸರ್ ನಾನು. ಅರುಣ್ ಸರ್, ನಾನು ನಿಮ್ಮ ಹತ್ರ ಒಂದೇನೋ ಶೇರ್ ಮಾಡ್ಬೇಕು ಎಕ್ಸ್ಪೀರಿಯನ್ಸ್. ನಮ್ಮ ಮನೆ ಮುಂದೆನೆ ಪಾರ್ಕ್ ಇದೆ ಸರ್. ಅವತ್ತು ಪತ್ರಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಅಲ್ಲೊಂದು ಸಸಿ ನೆಡ್ಬೇಕು ಅಂತ ಹೋದೆ. ತುಂಬಾ ಗಾತ್ರದ್ದು ಮರ, ಯಾಕೋ ಗೊತ್ತಿಲ್ಲ ನನ್ಗೆ ಅದನ್ನ ಹಗ್ ಮಾಡ್ಬೇಕು ಅಂತ ಅನ್ನಿಸ್ತು. ಸ್ವಲ್ಪ 1.5 ವರ್ಷದ ನಡೆದಿರೋದು ಇದು. ನನ್ಗೆ ನಿಮ್ಮಿಂದ ಏನ್ ಉತ್ತರ ಬರುತ್ತೆ ತಿಳ್ಕೊಬೇಕು. ಅದನ್ನ ಬೆಳಿಗ್ಗೆನ 8 ಗಂಟೆ ಹಿಂಗೆ ಹಗ್ ಮಾಡಿ ನಾನು ನಮ್ಮ ಮನೆಗ್ ಬಂದೆ. ಸಂಜೆ 6:30ಗೆ ಆ ಮರ ಬಿದ್ದೋಯ್ತು ಸರ್. ನನ್ಗೆ ಎಷ್ಟು ದಿಗ್ಭ್ರಮೆ ಆಯ್ತು ಅಂದ್ರೆ, ದೊಡ್ಡ ಮರ, ತುಂಬಾ ದಪ್ಪ ಮರ, ಅದು ದೊಡ್ಡ ಮರ, ದೊಡ್ಡ ಗಾತ್ರದ್ದು ಮರ. ಅದು ಏನಕ್ ಬಿದ್ದೋಯ್ತು ಅದು ಇನ್ನ ನನ್ ತಲೆ ಒಳಗಡೆ ಕೂತಿದೆ. ಯಾರು ಏನ್ ಉತ್ತರ ಕೊಟ್ರು ನಂಗೆ ಅದು ಸಮಾಧಾನ ಬರ್ತಾನೆ ಇಲ್ಲ. ಮೇಡಮ್ ನೀವು ಕೇರ್ಪೇಟೆಲಿ ಇದನ್ನ ಹೇಳಿದ್ರಿ ಅಲ್ವಾ ಮೇಡಮ್ ಒಂದ್ಸಲ? ಹೌದು. ನಾನ್ ನಿಮ್ ಭಾಷೆಯಿಂದ ನೀವ್ ಹಾಸನವ್ರು ಅಂತ ಕಂಡಿಡ್ಕೊಂಡೆ. ನೀವ್ ಬಂದಿದ್ರಿ ಅಲ್ಲ ಕೇರ್ಪೇಟೆ ರ್ಯಾಲಿಗೆ. ನೀವು ಭೇಟಿಯಾಗಿದ್ದು ಆನಂದ್ ಸರ್ ನಾವೆಲ್ಲ ಹೌದು ಸಂಜೆ. ಹೌದು, ಆನಂದ್ ಸರ್ ಜೊತೆಲಿ ಇದು ಹೇಳಿದೀನಿ ನಾನು. ಹೌದು ಮೇಡಮ್ ಹೇಳಿದ್ದು. ಸರ್, ಅರುಣ್ ಸರ್ ಏನ್ ಇರ್ಬೋದು, ಅದು ಮಳೆ ಇಲ್ಲ, ಗಾಳಿ ಇಲ್ಲ, ಏನಿಲ್ಲ. ಆದ್ರೆ ಆ ಮರ ಏನಾದ್ರು ನಮ್ ಮನೆ ಕಡೆಗ್ ಬಿದ್ದಿದ್ರೆ ಇಡೀ ನಮ್ ಮನೆ ಜಖಮ್ ಆಗ್ತಿತ್ತು. ಆದ್ರೆ ಅದು ಆ ಕಡೆಗ್ ಬೀಳ್ತು. ಅದೇ ಅದು ನಿಮ್ಮ ಹಗ್ ಮಾಡ್ಲಿಕ್ಕೆ ನೀವು ಹಗ್ ಮಾಡ್ಲಿ ಅಂತಾನೆ ಅದು ಅಷ್ಟು ದಿವಸ ಕಾಯ್ತಾ ಇತ್ತು ಅನ್ಸುತ್ತೆ. ಯಾವಾಗ ನೀವು ಅದಕ್ಕೆ ಸ್ಪರ್ಶ ಮಾಡಿ ನಿಮ್ಮ ಎನರ್ಜಿ ಕನೆಕ್ಟ್ ಆದ್ರಿ, ಅದು ಅಷ್ಟು ದಿವಸ ಕಾದಿದ್ದು ಅದು ಮುಗೀತಲ್ವ ಟೈಮು. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇತ್ತು. ಯಾಕೆಂದ್ರೆ ಈಗ ನಾವು ಹೇಳ್ಬೋದು ಅಂದ್ರೆ, ಅದು ಹೌದು. ಜೊತೆಗೆ ನಾವು ಇದ್ರಲ್ಲೆಲ್ಲ ಬರ್ತದೆ, ಏನು ಅಂದ್ರೆ ಭಾಗವತದಲ್ಲೂ ಬರ್ತದೆ, ಕೃಷ್ಣ 2 ಮರ, ಕೃಷ್ಣ ಬಂದು ಅವನು ಇದ್ ಮಾಡ್ಲಿ ಅಂತಾನೆ ಕಾಯ್ತಾ ಇರ್ತದೆ. ಕೃಷ್ಣ ಬಂದು ಅವನ್ನ ಸ್ಪರ್ಶ ಮಾಡಿ ಅವನ್ನ ಕೆಡಗಿದ ಮೇಲೆ ಅವು ಮುಕ್ತಿಯನ್ನ ಹೊಂದಿದ್ವು. ಹಾಗೆ ಅದು ಕೂಡ ನಿಮಗೂ ಅದು ಯಾವುದೋ ಒಂದು ಸೋಲ್ ಇರ್ಬೋದು, ನಿಮ್ಮ ಆ ಒಂದು ಎನರ್ಜಿ ಅಥವಾ ನೀವೊಂದು ಸ್ಪರ್ಶ ಮಾಡಬೇಕು ಅಂತ ಹೇಳಿ ಅದು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಿರ್ಬೋದು ಇಷ್ಟು ದಿವಸ. ಇದೇ ಆನ್ಸರ್ ಸರ್, ಅವ್ರೆಲ್ರು ಹೇಳಿದ್ದು ಇದೇ ಆನ್ಸರ್. ಇಷ್ಟೇ. ಅದಕ್ಕೆ ನಾನು ನಾನು ಹೋಗಿದ್ದಕ್ಕೆ ಅದು ಬಿದ್ದೋಯ್ತು ಅನ್ಕೋಬಾರ್ದು. ಅದಕ್ಕೆ ಪಾಪ ಒಂದ್ ರೀತಿ ಮುಕ್ತ ಸ್ಥಾನ ಸಿಕ್ತು. ಅದು ಅಷ್ಟು ದಿವಸದಿಂದ ಅದು ಕಾಯ್ತಾ ಇತ್ತೇನೋ. ನೀವು ಅದ್ರ ಎದುರಿಗೆ ಓಡಾಡ್ತಾ ಇದ್ರು, ಅಯ್ಯೋ ಇವಳು ನಾನು ಇಲ್ಲೇ ಎದುರಿಗೆ ಇದ್ರು ನನ್ನ ಇನ್ನೂ ಇದ್ ಮಾಡ್ತಾ ಇಲ್ವಲ್ಲ ಅಂತ ಅದು ದಿನ ಕೊರಗ್ತಾ ಇರ್ಬೋದು, ಯಾರಿಗ್ ಗೊತ್ತು ಅಲ್ವಾ? ಯಾಕೋ ಅಂತಾನೆ ಅಂದ್ರೆ ಅದ್ರ ಹತ್ರ ನನ್ಗೆ ಏನ್ ಹೇಳ್ದೆ ಅಂದ್ರೆ, ನೀನ್ ಎಷ್ಟೊಂದು ಉಪಯೋಗ ಆಗ್ತೀಯಾ, ಆದ್ರೂ ನಾವೆಲ್ಲ ಏನ್ ನೀನ್ ಕೊಡ್ತಾ ಇದೀವ, ನೆರಳಾಗ್ತೀಯಾ, ಮತ್ತೆ ಸೌದೆ ಆಗ್ತೀಯಾ, ಮನೆಗೆ ಪಟ್ಟಿ ಆಗ್ತೀಯಾ, ನಾವೆಲ್ಲ ಏನ್ ಮಾಡ್ತಿದೀವಿ ವಸುಂಧರ ಮಾತೆಗೆ ಅಂತ ನನ್ನ ಅದ್ ಹಗ್ ಮಾಡಿ ಒಂದ್ ಮುತ್ ಕೊಟ್ಟಿ ಬಂದೆ. ಬೆಳಿಗ್ಗೆ 8 ಗಂಟೆ ನಂಗೆ ಚೆನ್ನಾಗ್ ನೆನ್ಪಿದೆ. ಆದ್ರೆ ಸಂಜೆ 6:30ಗೆ ಅದು ನಮ್ಮ ಮನೇಲೆಲ್ಲ ತಮಾಷೆ ಮಾಡಕ್ ಬಿಟ್ಟಿದ್ರು ಸರ್. ಅವತ್ತು ಯಾರು ನಂಗ್ ಮುಟ್ಬೇಡ ನೀನು, ಎಂತ ಮಕ್ಳು ಹಸ್ಬೆಂಡ್ ಎಲ್ಲ, ಅಯ್ಯೋ ಮರನೇ ಬೀಳ್ಸ್ ಬಂದಿದ್ಯಾ ಅಂತ. ಇಲ್ಲ, ಅದು ಹಂಗಂತ ಹೇಳಿ ನೀವು ತಬ್ಕೊಂಡಿರೋ ಮರ ಎಲ್ಲ ಬೀಳ್ತಾವೆ ಅಂತ ಅರ್ಥ ಅಲ್ಲ. ಅದ್ರದ್ದು ಆ ತರ ಇತ್ತು, ಅದು ಮುಗೀತು ಅಷ್ಟೇ. ಹಂಗಂತ ಹೇಳಿ ಎಲ್ಲ ಮರ ಅಂತ ಅರ್ಥ ಅಲ್ಲ. ಥ್ಯಾಂಕ್ ಯು ಸರ್. ನನ್ಗೆ ಪದ್ಮಾ ಮೇಡಮ್ ಹತ್ರ ಹೇಳ್ದೆ, ನಂಗೆ ಇದಕ್ಕೆ ಉತ್ತರ ಬೇಕು, ಸರ್ನ ಕೇಳಲಾ ಅಂತ. ಕೇಳಿ ಅಂತ ಅಂದ್ರು, ಅದಕ್ಕೆ ಕೇಳ್ದೆ ಸರ್. ಅದು ನಿಮಗೂ ಕೂಡ ಯಾಕೆ ಅದು ಹೋಗಿ ಹಗ್ ಮಾಡ್ಬೇಕಂತ ಅನಿಸ್ತದೆ ಅಂದ್ರೆ, ನಿಮ್ಮ ಸೋಲಿಗೂ ಗೊತ್ತಿರ್ತದೆ. ಆ ಸೋಲು ನಿಮ್ ಸೋಲು ಕನೆಕ್ಟ್ ಆಗಿ ನಿಮ್ಮ ಒಳಗೆ ಅದು ಪ್ರೇರಣೆ ಆಗ್ತದೆ. ಇಲ್ಲ ಅಂದ್ರೆ ನೀವು ಎಲ್ಲಾ ಮರ ಬಿಟ್ಟು ಆ ಮರನ ಯಾಕೆ ತಪ್ಕೊಂತಿದ್ರಿ ಅಲ್ವಾ? ಹೌದು. ನಾಳೆ ಬೆಳಿಗ್ಗೆನೆ ಅದು ಬೆಳಿಗ್ಗೆಗ್ ಬಂದು ಎಲ್ಲ ಅದು ಹರಾಜ್ ಕೂಗಿ, ಅದು ಫಾರೆಸ್ಟ್ ಅವರೆಲ್ಲ, ಅದು ಪಾರ್ಕ್ ಇರೋದ್ರಿಂದ ಯಾರ್ ಬೇಕು ಅದ್ ಎತ್ಕೊಳಂಗಿಲ್ಲ ಮರನ. ಅದು ಹರಾಜ್ ತಗೊಂಡು ದೊಡ್ಡ ಲಾರಿಯಲ್ಲೇ ತಗೊಂಡ್ ಹೋದ್ರು. ಅದು ಗರಗಸ ತಗೊಂಡ್ ಕುಯ್ದು ಅದ್ನ, ನಂಗೆ ಅದ್ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗ್ತಾ ಇತ್ತು. ಮೇಲೆ ಪಾಪ ಅದ್ರದ್ದು ಏನಿಲ್ಲ, ಆತ್ಮ ಹೋಗ್ತದೆ.
ಹಾ ಸಸ್ಯಗಳಲ್ಲೂ ಥ್ಯಾಂಕ್ ಯು ಸರ್. ಮರಗಿಡಗಳು, ಆದ್ರೆ ಅವಕ್ಕೆ ಪ್ರತಿಕ್ರಿಯೆ ಮಾಡುವ ಶಕ್ತಿ ಇರಲ್ಲ ಅಷ್ಟೇ. ಅವು ಅದ್ರ ಜೊತೆಗೆ ಅದರ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗಿ ಮಾತಾಡೋ ಶಕ್ತಿ ಇದ್ರೆ ನಾವು ಮಾತಾಡ್ಬೋದು. ಹೌದು. ಈ ಧ್ಯಾನಕ್ಕೆ ಬಂದ್ಮೇಲೆ ಇದೆಲ್ಲ ಅರ್ಥ ಆಗ್ತಾ ಇದೆ ಸರ್. ನಾವೇನೋ ಇದೆಲ್ಲ ಅನ್ಕೊಂಡೇ ಇರಲ್ಲ, ಗಿಡ ನಾವು ಮರಗಳನ್ನ ಸ್ಪರ್ಶ ಮಾಡ್ಬೇಕು ಅದೆಲ್ಲ ಏನು ಇರಲ್ಲ ಸರ್. ನಾವು ಧ್ಯಾನಕ್ಕೆ ಬಂದ್ಮೇಲೆ ಅದೆಲ್ಲ ಸ್ಪರ್ಶ ಮಾಡೋದು, ಒಂದು ಹೂನು ತುಂಬಾ ಪ್ರೀತಿಯಿಂದ ಅದನ್ನ ನೋಡೋದೆಲ್ಲ ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆ ಆಗಿರೋದು. ಕರೆಕ್ಟ್. ಅದೇ ಅದ್ರ ಭಾಷೆ ನಮ್ಮ ಅರ್ಥ ಆಗದೇ ಇದ್ರು ಕೂಡ ನಾವ್ ಏನ್ ಹೇಳಿದ್ರು ಅದು ಅರ್ಥ ಮಾಡ್ಕೊಳ್ತೇವೆ, ಯಾವುದೇ ಮರ ಆದ್ರೂ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹರಿಪ್ರಿಯ ಮಾಸ್ಟರ್ ಮಾತಾಡಿ, ಹೇಗೆ ನಡೀತಾ ಇದೆ? ನಮಸ್ತೆ ಸರ್. ಸರ್ ಬಟ್ ಆದ್ರೆ ಮಾರ್ನಿಂಗ್ ಒಂದು 3 o'clock, ಮಧ್ಯಾಹ್ನ 3 o'clock ಆದಂಗೆ ನಿದ್ದೆ ಬರುತ್ತೆ ಸರ್. 1.5 hour ನಿದ್ದೆ ಮಾಡ್ಬಿಡ್ತೀನಿ. ನಿದ್ದೆ ಅಂದ್ರೆ ಏನು, ಮಲಗಿ ನಿದ್ದೆ ಮಾಡ್ತೀರಾ ಎಂತ? ಅವಾಗ ಏನಿಲ್ಲ, ಧ್ಯಾನದಲ್ಲಿ ಕೂತ್ಕೊಳ್ಳೋದು ಅಷ್ಟೇ. ಹೋಗಿ ಚೇರ್ ಮೇಲೆ ಕೂತ್ಕೊಂಡ್ ಬಿಡ್ಬೇಕು. ನಿದ್ದೆ ಬಂತ ಹಗಲ್ ಟೈಮಲ್ಲಿ ನಿಮಗೆ ಫ್ರೀ ಟೈಮ್ ಯಾವಾಗ ಸಿಗ್ತದೆ ನೋಡಿ, ಹೋಗಿ ಸುಮ್ನೆ ಚೇರ್ ಮೇಲೆ ಕೂತ್ಕೊಂಡ್ ಬಿಡ್ಬೇಕು. ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಕೂತ್ಕೊಂಡ್ ಬಿಡ್ಬೇಕು. ಅವಾಗ ಒಂದು 20 ನಿಮಿಷ, 15-20 ನಿಮಿಷ ಫುಲ್ ನೀವು ಕೂರ್ತದಾಗನೆ ಡೀಪ್ ಹೋಗ್ಬಿಡ್ತೀವಿ. ಓಕೆ ಸರ್. ಒಳ್ಳೆ ಬಟ್ ಒಂದು ನೈಟ್ ಎಲ್ಲ ಮಾಡ್ತೀನಿ, ಅದೆಲ್ಲ ಏನು ಇಲ್ಲ. ನೈಟ್ ಮಾರ್ನಿಂಗ್ ಮಾಡ್ತೀನಿ. ಬಟ್ ಅಂದ್ರೆ ಆಫ್ಟರ್ನೂನ್ ನಂತರ ನಿದ್ದೆ ಬರುತ್ತೆ ಸರ್. ಅದೇ ನಿದ್ದೆ ಬರ್ತದೆ. ಯೋಗ ನಿದ್ರೆ ನಿನ್ನೆ ಮತ್ತೆ ಮೊನ್ನೆ ಎಲ್ಲ ವಾಮಿಟ್ ಸೆನ್ಸೇಷನ್ ಆದಂಗ ಆಯ್ತು, ಬಟ್ ವಾಮಿಟ್ ಆಗಿಲ್ಲ ಸರ್. ಅರೌಂಡ್ 12:30, 1 o'clock. ಆಗ್ಲಿ ಅದೆಲ್ಲ ಕ್ಲೆನ್ಸಿಂಗ್ ಪ್ರೋಸೆಸ್. ಕ್ಲೀನಿಂಗ್ ಆಗ್ತದೆ 41 ದಿನ ಅಂದ್ರೆ ಅದು ಫುಲ್ ಕ್ಲೀನ್ ಆಗೋದು. ದೇಹದಲ್ಲಿ ಇರೋದು ಕರ್ಮ ಗಿರ್ಮ ಎಲ್ಲ ವಾಶ್ ಆಗ್ಬೇಕಲ್ಲ. ಅದೆಲ್ಲ ಏನಾದ್ರೂ ನೀವ್ ಏನ್ ಅನ್ಕೋಬೇಕು, ಕ್ಲೆನ್ಸಿಂಗ್ ಅನ್ಬೇಕು ನೀವು. ಎಲ್ಲರೂ ಅಷ್ಟೇ. 41 ಏನ ನಡೀತಾ ಇದ್ರು ನಮ್ಮೊಳಗೆ ಎನರ್ಜಿ ಪಾಸ್ ಆಗ್ತಾ ಇದೆ, ಕ್ಲೆನ್ಸಿಂಗ್ ಆಗ್ತಾ ಇದೆ ಅನ್ಕೊಂತ ನನಗೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಏನೋ ಅಂತ ಹೇಳ್ಬಾರ್ದು. ಓಕೆ ಸರ್. ಕ್ಲೀನಿಂಗ್ ಪ್ರೋಸೆಸ್ ಅನ್ನೋದು ನಿರಂತರ ನಡೀತಾ ಇದೆ. ನೀವು ಅದೇ ಡೇ ಟೈಮಲ್ಲೂ ಅಷ್ಟೇ ಮಲ್ಕೊಂಡು ನಿದ್ದೆ ಮಾಡಕ್ ಹೋಗ್ಬೇಡಿ. ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಸ್ಟಾರ್ಟ್ ಮಾಡಿ. ಯೋಗ ನಿದ್ರೆ ನೀವು ಕೂರ್ತದ ಹಾಗೇನೆ ಯೋಗ ನಿದ್ರೆ ಸ್ಟಾರ್ಟ್ ಆಗ್ತದೆ. ಒಂದು 20-30 ನಿಮಿಷ ಅಷ್ಟೇ, ಬಹಳ ಹೊತ್ತೇನಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ. ಎಲ್ಲರೂ ಅಷ್ಟೇ ಹಗಲು ಟೈಮಲ್ಲೂ ಕೂಡ ಒಂದು ಅರ್ಧ ಗಂಟೆ ನೀವು ಫುಲ್ಲು ನಿಮಗೆ ತುಂಬಾ ಕಷ್ಟ ಆಗ್ತದೆ ಅನ್ನುವಾಗ ನಿಮ್ಗೆ ಯಾವಾಗ ಸಮಯ ಫ್ರೀ ಸಿಗ್ತದೆ ಅವಾಗ ಕೂತ್ಕೊಂಡು ಯೋಗ ನಿದ್ರೆ ಮಾಡಿಬಿಡಿ ಒಂದು 20-30 ನಿಮಿಷ. ಆಮೇಲೆ ಮತ್ತೆ ಇಮಿಡಿಯೇಟ್ ನಿಮಗೆ ಎಚ್ಚರ ಆಗ್ಬಿಡ್ತದೆ. ಆಮೇಲೆ ನೋಡಿ ಎಷ್ಟು ಎನರ್ಜಿ, ಎಷ್ಟು ಫ್ರೆಶ್ನೆಸ್ ಇರುತ್ತೆ ಗೊತ್ತಾ. ಮಲಗಿದ್ರು ಅಷ್ಟು ಎನರ್ಜಿ ಬರಲ್ಲ, ಅಷ್ಟು ಇದಿರುತ್ತೆ. ಬಟ್ ಅಂದ್ರೆ ಈಗೇನ್ ಕಾಲೇಜ್ ಇಲ್ಲ, ಲೀವ್ ಇದೆ. ಮಾಡ್ತಿದೀನಿ. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಏನಾಗಲ್ಲ, ಅಷ್ಟೊಳಗೆ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಆಗ್ತದೆ. ಸ್ಟಾರ್ಟಿಂಗ್ ಅಲ್ವಾ, ಹಂಗಾಗುತ್ತೆ. ಆಮೇಲೆ ಸರಿ ಹೋಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಮಾಧುರಿ ಮೇಡಮ್ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಈಗ ಮೇಡಮ್ ಹೇಳಿದ್ರಲ್ಲ, ಒಬ್ರು ಮರನ್ ಹಗ್ ಮಾಡ್ದೆ ಆಮೇಲೆ ಬಿದ್ದೋಯ್ತು ಅಂತ. ಇಲ್ಲಿ ನಮ್ಮನೆ ಹತ್ರನೂ ಅಷ್ಟೇ. ಬಟ್ ನಾನೇನ್ ಹಗ್ಗೇನ್ ಮಾಡಕ್ ಹೋಗಿಲ್ಲ, ಮೇಲೆ ನಿಂತ್ಕೊಂಡು ನೋಡಿದ್ದೆ. ಇಡೀ ಬೌಂಡ್ರಿಗೆ ಅದೊಂದು ತುಂಬಾ ದೊಡ್ಡ ಮರ. ಬಟ್ ಅದ್ಯಾವ್ದೋ ಸೈಟ್ ಒಳಗಿತ್ತು. ನಾನ್ ಎಷ್ಟೊಂದು ಅದನ್ನ ನೋಡಿ ಖುಷಿ ಪಟ್ಟೆ ಅಂದ್ರೆ, ಎಷ್ಟು ಚೆನ್ನಾಗಿದೆ ಇಡೀ ಬೌಂಡ್ರಿಗೆ ಇದೊಂದೇ ಮರ, ಎಷ್ಟು ದಟ್ಟವಾಗಿದೆ. ಬಟ್ ಇದನ್ನೇನ ಸಪೋಸ್ ಕಟ್ ಮಾಡಿದ್ರೆ ಎಲ್ಲ ಇಷ್ಟ ಆಗ್ಬಿಡುತ್ತೆ ಅಷ್ಟೇ. ನೋಡಕ್ ಮಾತ್ರ ಹಿಂಗಿರೋದ್ರಿಂದ ದೊಡ್ಡದಾಗಿದೆ ಅಂತ ಅನ್ಕೊಂಡು ಬಂದೆ ಅಷ್ಟೇ. 2 days ಆದ್ಮೇಲೆ ಸೌಂಡ್, ಏನಿದು ಮೋಟಾರ್ ಸೌಂಡ್ ಇಷ್ಟೊಂತಾದ್ರೂ ಇದೇ ಮಾಡಿಲ್ವಲ್ಲ ಅಂತ ಈಚೆ ಹೋಗಿ ನೋಡಿದ್ರೆ ಮರನೇ ಕಟ್ ಮಾಡ್ಬಿಟ್ಟೆ ಸೈಟ್ ಅವ್ರು. ನನ್ಗೆ ಎಷ್ಟು ಬೇಜಾರಾಯ್ತು. ಬಂದಿ ಹತ್ತಿ ನಮ್ಮ ಮನೆಯವ್ರಿಗೆ, ಅದ್ ಕಟ್ ಮಾಡಿದ್ರೆ ನಿನಗೇನಾಯ್ತು? ಅಯ್ಯೋ ಇಲ್ಲ, ಅದು ನನ್ ಕಣ್ಣೇ ತಗೊಳ್ಬಿಡ್ತೇನೋ, ಮೊನ್ನೆ ಆತರ ಅನ್ಕೊಂಡ್ ಬಂದೆ ಅಂತ ಸಿಕ್ಕಾಬಟ್ಟೆ ಹತ್ತಿದೀನಿ. 2 ದಿನ ಹತ್ತಿದೀನಿ ಸರ್. 2 ದಿನ ಹತ್ತಿದೀನಿ. ಮತ್ತೆ ನನಗ್ ನಾನೇ ಅನ್ಕೊಳ್ಳೋದು, ಯಾವ್ದು ಏನು ಶಾಶ್ವತ ಅಲ್ಲ ಬಿಡು, ಆ ಸೈಟ್ ಅವ್ರಿಗೆ ಅದೇನು ಅನ್ಸಿಲ್ಲ, ನನಗೆ ಯಾಕೆ ಅಂತ ಏನೇನೋ ನನಗೆ 108 ಕ್ವಶನ್ಸ್ ನನ್ನಲ್ಲೇನೆ.
ಸೊ ಇದಕ್ಕೇನಂತ ಹೇಳ್ಬೋದು ಸರ್ ನೀವು? ಅದೇ ಮುಂದೆ ಏನಾಗ್ತದೆ ಅನ್ನೋದು ನಿಮ್ಗೆ ಅದು ಗೊತ್ತಾಗಿದೆ ಅಷ್ಟೇ. ನೀವು ಹೇಳಿದಕ್ಕಾಯ್ತು ಅಂತಲ್ಲ, ಅದು ಹಿಂಗಾಗುತ್ತೆ ಅನ್ನೋದು ನಿಮಗೆ ಮೊದಲೇ ಸಿಕ್ಸ್ ಸೆನ್ಸ್ ಅವೇರ್ನೆಸ್ ಬಂದಿದೆ. ಅದೇ ಈಗ ಪಾಪ ಮೇಡಮ್ ಹೇಳ್ದಾಗೆ ನಾನು ಹಗ್ ಮಾಡಿದಕ್ಕಂಗ ಆಯ್ತಾ ಅಂತ ಅವ್ರಿಗೊಂದು ಗಿಲ್ಟ್ ಇದೆ. ನನಗೆ ನನ್ ಕಣ್ಣೇ ತಗೊಳ್ಬಿಡ್ತಾ, ಅಯ್ಯೋ ಹಾಗೆ ನಾನು ಯಾವ್ದು ಚೆನ್ನಾಗಿದೆ ಅಂತ ಅನ್ಲೇಬಾರ್ದ, ಆ ರೀತಿ ಫೀಲ್ ಆಗೋದು ಸ್ಟಾರ್ಟ್ ಆಗೋಗಿತ್ತು. ಮುಂದಂಗ ಆಗ್ತದೆ ಅನ್ನೋದು ನಿಮಗೆ ಆತರ ಅನ್ಸಿದೆ. ಓಕೆ ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್ ಎಲ್ಲರೂ ಯಾರೋ ಸುರೇಖಾ ಮಾಸ್ಟರ್ ಮಾತಾಡಿ. ನಮಸ್ಕಾರ ಸರ್. ಈಗ ಒಬ್ರು ಮಾಸ್ಟರ್ ಹೇಳ್ತಾ ಇದ್ರು, ಡೇ ಅಲ್ಲಿ ನಂಗೆ ನಿದ್ದೆ ತಡ್ಕೊಳಕ್ಕಾಗಲ್ಲ, ಒಂಥರ ಆಗತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ ಅಂತ. ನಿಜವಾಗ್ಲೂ ಸರ್, ಅದು ಎನರ್ಜಿ ಬಂತು ಅಂದ್ರೆ ನಮ್ಗೆ ತಡ್ಕೊಳಕ್ಕೆ ಆಗಲ್ಲ, ಆ ತರ ಒಂದ್ ಕಡೆ ನಿಂತ್ಕೊಳಕ್ ಆಗಲ್ಲ ಸರ್. ಅಂದ್ರೆ ಹೋಗ್ಬೇಕು ಅನ್ಸುತ್ತೆ. ಬಟ್ ಅವಾಗ ನಾವು ಒಂದ್ 5 ನಿಮಿಷ ಕುತ್ಕೊಂಡು ನಾವು ಧ್ಯಾನ ಮಾಡ್ಲೇಬೇಕು. ನನಗಿದು ಧ್ಯಾನಕ್ಕೆ ಎಳಿತಾ ಇದೆ ಅಂತ ಅವ್ರ ಮನ್ಸಲ್ಲಿ ಅನ್ಕೋಬೇಕು ಸರ್, ಮಲಗಕ್ಕಲ್ಲ, ಇದು ನನಗೆ ಧ್ಯಾನಕ್ಕೆ ಎಳಿತಾ ಇದೆ ಅಂತ ಅನ್ಕೊಂಡ್ ಹೋಗ್ ಕುತ್ಕೊಂಡ್ರೆ ಒಂದ್ 10 ನಿಮಿಷ ಯೋಗ ನಿದ್ರೆ ಹೋಗ್ಬಿಡುತ್ತೆ ಸರ್. 10 to 15 ಮಿನಿಟ್ ನೀವು ಹೇಳ್ತಾ ಇದ್ದೀರಲ್ಲ, ಅದು 100% ಕರೆಕ್ಟ್ ಸರ್. ಯಾಕಂದ್ರೆ ನನ್ ಮೊನ್ನೆನೂ ಆ ತರ ಆದಾಗ ನನ್ನ ನೀರಿಟ್ಟಿದ್ದೆ ಸ್ನಾನಕ್ಕೆ ಹೋಗಕ್ಕೆ, ನನ್ಗೆ ಸ್ನಾನಕ್ಕೆ ಹೋಗಕ್ ಬಿಟ್ಟಿಲ್ಲ, ಅಷ್ಟು ಎನರ್ಜಿ ಎಳೀತಾ ಇತ್ತು ಸರ್. ಅದನ್ನ ಆಫ್ ಮಾಡ್ಬಿಟ್ಟು ಹೋಗಿ 15 ನಿಮಿಷ ಕುತ್ಕೊಂಡಿದೀನಿ. ಆಮೇಲೆ ಎಲ್ಲ ರಿಲೀಫ್ ಅನ್ನಿಸ್ತು, ಆಮೇಲೆ ಹೋಗಿ ಸ್ನಾನ ಮಾಡಿದೀನಿ ಸರ್. ಸೊ ಅವ್ರಿಗೆ ನಾನು ಅದೇ ಸಜೆಸ್ಟ್ ಮಾಡ್ತೀನಿ. ಅವರು ಮತ್ತೊಂದ್ಸಲ ನನ್ನ ಮಕ್ಳು ಸ್ಕೂಲಿಗೆ ಬಿಡುವಾಗ ಹೋಗೋದಾಗೂ ಹಂಗೆ ಆಗಿತ್ತು, ನಂಗೆ ರೋಡ್ ಮೇಲೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಎನರ್ಜಿ ಅಷ್ಟು ಹೈ ಎನರ್ಜಿ ಬರ್ತಾ ಇತ್ತು. ಇದು ಏನಪ್ಪ, ಯಾಕೆ ಹಿಂಗಾಗ್ತಾ ಇದೆ. ನಾನು ಅವಾಗ ಆಟೋ ಬುಕ್ ಮಾಡಿದೆ ಸರ್. ಆಟೋ ಬುಕ್ ಮಾಡಿ ಆಟೋದಲ್ಲಿ ಕುತ್ಕೊಂಡು ಕಣ್ಮುಚ್ಚಿದೆ ನಾನು 5 ನಿಮಿಷ. ಮಕ್ಕಳನ್ನ ಆಟೋದಲ್ಲಿ ಕೂಡಿಸಿ ಆಟೋದಲ್ಲಿ ಕಣ್ಮುಚ್ಚಿದೆ, ಒಂದ್ 5-10 ನಿಮಿಷ ಕೈ ಇದ್ ಮಾಡ್ಕೊಂಡೆ, ಮತ್ತೆ ಎನರ್ಜಿ ರಿಲೀಫ್ ಆಗುತ್ತೆ. ಆ ತರ ಹೈ ಎನರ್ಜಿ ಇದ್ದಾಗ ಮಾತ್ರ ಆ ತರ ಆಗುತ್ತೆ ಸರ್. ಅವ್ರಿಗೆ ಅದೇ ಸಜೆಸ್ಟ್ ಮಾಡೋದು, ಅವ್ರ ಧ್ಯಾನ ಕುತ್ಕೊಂಡ್ಬಿಡ್ಬೇಕು ಸರ್ ಅವಾಗ. ಒಂದು ಮೇಡಮ್ ಹೇಳಿ. ಥ್ಯಾಂಕ್ ಯು ಮೇಡಮ್ ಹೇಳಿದ್. ಹೆಂಗೆ ರೋಡಲ್ಲಿ ನಡೆಸಿದ್ರೆ ತೂರಾಡ್ಕೊಂಡ್ ಹೋಗ್ತಾ ಇರ್ತೀನೇನೋ ಅನ್ನಂಗ್ ಆಗ್ತಾ ಇರುತ್ತೆ ಮೇಡಮ್ ನನಗೆ. ಹಂಗೆ ಆಗಿದ್ದು ಮ್ಯಾಮ್, ರಿಯಲಿ ಅದೇ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಆಗಲ್ಲ, ಅಷ್ಟು ಎನರ್ಜಿ ಬರುತ್ತೆ ಒಂದೊಂದ್ಸಲ. ಬಂದಾಗ ಏನ್ ಮಾಡ್ಬೇಕು, ಸಟ್ ಅಂತ ನಾವು ಧ್ಯಾನ ಕುತ್ಕೋಬೇಕು ಮ್ಯಾಮ್. ಪ್ಲೇಸ್ ಅದು ಯಾವ್ದಾದ್ರು ಇರ್ಲಿ, ಸ್ವಲ್ಪ ಅಲ್ಲೇ ಎಲ್ಲಾದ್ರೂ ನೋಡ್ಬಿಟ್ಟು ಪಟ್ ಅಂತ ಕುತ್ಕೊಂಡ್ಬಿಡಿ, 5-10 ನಿಮಿಷದಲ್ಲಿ ರಿಲೀಫ್ ಆಗ್ಬಿಡ್ತೀರ. ಥ್ಯಾಂಕ್ ಯು ಮೇಡಮ್, ಇದನ್ನ ಟ್ರೈ ಮಾಡ್ತೀನಿ. ಮಾಡಿ ಮ್ಯಾಮ್, ಅದು ಯೋಗ ನಿದ್ರೆ ಹೋಗ್ಬಿಡುತ್ತೆ ಮ್ಯಾಮ್, ಅದು ಅದ್ರಲ್ಲಿ ಎನರ್ಜಿ ಹೋಗುತ್ತೆ. ಈ ಪಾರ್ಕಲ್ಲಿ ಕೂತ್ಕೊಂಡ್ ಧ್ಯಾನ ಮಾಡ್ಬೇಕಾರೆ ಒಂದ್ 10 ನಿಮಿಷ ಧ್ಯಾನ ಮಾಡಿದ್ರು ನೀವೇ, ಆ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ನಂದು ಫುಲ್ ನೆತ್ತಿ ಎಲ್ಲ ಅಷ್ಟೊಂದು, ಅಯ್ಯೋ ದೇವ್ರೆ ಏನು ಇದು ಓಪನ್ ಆಗ್ತಾ ಇದೆಯೇನೋ ನೆತ್ತಿ ಅನ್ನೋ ಅಷ್ಟು ಕರೆಕ್ಟ್ ಆಗಿ ಅದು ಆಂಜನೇಯಂದು ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ರೂ ನನಗೆ ನನ್ ಫ್ರೆಂಡ್ ಹಂಗ ಅಂತ ಅಂದ್ಲು, ನೀನು ಬೇಗ ಬಂದು ನನ್ನನ್ನ ಬಯಸ್ತೀಯ, ನಾನ್ ಲೇಟ್ ಆಗಿ ಬರ್ತೀನಿ, ನೀನು ಬರ್ಬೇಡ, ಬೇಗ ಪಾರ್ಕಲ್ಲಿ ಕೂತ್ಕೊಂಡ್ ಧ್ಯಾನ ಮಾಡ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಹೇಳಿದ್ಲು ನನಗೆ ಒಂದ್ 15 ದಿವಸದ ಮುಂಚೆನೆ. ನಾನ್ ಅದನ್ನ ತಲೆಗೆ ಹಾಕೊಂಡಿರ್ಲಿಲ್ಲ. ಸಡನ್ ಆಗಿ ಇನ್ನೇನ್ ಬಸ್ ಸ್ಟ್ಯಾಂಡ್ ಬರ್ಬೇಕು, ಸ್ಟ್ಯಾಂಡಿಗೆ ಬಸ್ ಬರ್ಬೇಕು, ಒಂದ್ 2 ನಿಮಿಷ ಇತ್ತು. 2 ನಿಮಿಷ ಇದ್ದಂಗೆ ಅದು ನನ್ನೊಳಗೆ ಬಂತು, ನಾನು ಅಲ್ಲಿಗೆ ಹೋಗ್ಬೇಕು ಧ್ಯಾನ ಮಾಡಕ್ಕೆ ಅಂತ. ಎಲ್ಲಿಗೆ ಹೋಗೋದು ಅಂತ ನೋಡ್ತಾ ಇದೀನಿ, ಅದೊಂದು ದೊಡ್ಡ ಮರ ಈಗೆಲ್ಲ ಹೇಳಿದ್ರಲ್ಲ, ಆ ಮರ ನನ್ನನ್ ಕರಿತಾ ಇದೆಯೇನೋ ಅನ್ನೋಷ್ಟು ಫೀಲ್ ಆಯ್ತು ನನ್ಗೆ. ಡೈಲಿ ಅದೇ ಮರದ ಹತ್ರ ಹೋಗ್ತೀನಿ, ಅದೇ ಜಾಗದಲ್ಲಿ ಕುತ್ಕೊಂತೀನಿ, ಹಗ್ ಮಾಡ್ತೀನಿ. ಹಗ್ ಮಾಡಿ ಅವ್ರು ಹೇಳ್ದಂಗೆ ಒಂದ್ ಮುತ್ತು ಕೊಟ್ಟು ಹಗ್ ಮಾಡಿ ಬರ್ತೀನಿ. ಬಟ್ ಏನೋ ಹೇಳ್ತಾ ಇಲ್ಲ. ಈಗ ಅರುಣ್ ಕುಮಾರ್ ಸರ್ ಹೇಳಿದ್ರಲ್ಲ, ಹಂಗೆ ನನ್ಗೆ ಎಷ್ಟ್ ಬೇಕೋ ಅಷ್ಟ್ ಎನರ್ಜಿನ ಬಿಟ್ಟು ಉಳ್ದಿದ್ದು ತಗೊಳ್ಳಿ ಅಂತ ಮಾತಾಡ್ಸಿ ಬರ್ಬೇಕಷ್ಟೇ. ಹಂಗೆ ಚೆನ್ನಾಗಿ ಈ ಮನೆಗಿಂತ ಧ್ಯಾನ ಅಲ್ಲಿ ಚೆನ್ನಾಗುತ್ತೆ. ಒಂದು ಪ್ರಕೃತಿ ಮಡಿಲು ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಹಂಗಾಗಿದೆ ಮೇಡಮ್ ನನ್ಗೆ ಇವಾಗ ಈಗ ಒಂದ್ 15-20 ದಿವಸದಿಂದ ಹಿಂಗ ಆಗ್ತಾ ಇರೋದು ನನಗೆ. ಮುಂಚೆ ಎಲ್ಲ ಇಷ್ಟೊಂದು ಇದಾಗ್ತಿರ್ಲಿಲ್ಲ. ಫುಲ್ಲು ನನಗೆ ಯಾವ ತರ ಅಂದ್ರೆ, ಒಂದೊಂದ್ಸತಿ ಯಾರೋ ಜೊತೆಲಿದ್ರೆ ಅವ್ರ ಕೈನ ಇಟ್ಕೊಂಡ್ ನಡ್ಕೊಂಡ್ ಹೋಗ್ತಾ ಇರ್ತೀನಿ, ಹಂಗಾಗ್ಬಿಟ್ಟಿದೆ. ಅದೇ ಇವಾಗ ಹೇಳಿದ್ರೆ ಥ್ಯಾಂಕ್ ಯು ಮೇಡಮ್, ಮಾಡ್ತೀನಿ ಅದನ್ನ. ನಾಗಿರತ್ನ ಮೇಡಮ್ ಮಾತಾಡಿ, ಟೈಮ್ ಆಗಿದೆ, ಮಾತಾಡಿ. ಮಾಸ್ಟರ್ಸ್ 2 ಮಿನಿಟ್ಸ್ ಸರ್, ಜಸ್ಟ್ 2 ಮಿನಿಟ್. ಮೇಡಮ್, ನಿಮ್ಗೆ ಯಾರಿಗಾದ್ರೂ ಎಕ್ಸೆಸ್ ಎನರ್ಜಿ ಜಾಸ್ತಿ ಆದ್ರೆ ಸಿಂಪಲ್ ಮೆಥಡ್ ಏನಂದ್ರೆ, ನೀವು ಧ್ಯಾನಕ್ಕೆ ಕುಂತಾಗ ಅಥವಾ ಈ ತರ ಕೈಗಳನ್ನು ನೆಲಕ್ಕೆ ಗ್ರೌಂಡಿಂಗ್ ಮಾಡಿ,
ಇಮಿಡಿಯೇಟ್ಲಿ ಅದೆಲ್ಲ ಗ್ರೌಂಡಿಂಗ್ ಎಕ್ಸಸೈಸ್ ಎನರ್ಜಿ ಎಲ್ಲ ಕೆಳಗಡೆ ಹೋಗುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಇರುತ್ತೆ. ಎಲ್ಲ ಉಳಿದಿದ್ದೆಲ್ಲ ಎನರ್ಜಿ ಜಾಸ್ತಿ ಇದ್ದಿದ್ದೆಲ್ಲ ಕೆಳಗಡೆ ಭೂಮಿ ತಾಯಿಗೆ ಅಥವಾ ಅರ್ಥಿಗೆ ಕನೆಕ್ಟ್ ಆಗ್ಬಿಡುತ್ತೆ ಆ ಎನರ್ಜಿ ಎಲ್ಲ. ಇನ್ನೊಂದು ಮೆಥಡ್ ಏನಂದ್ರೆ ಮಾಸ್ಟರ್ಸ್ ಈಗ ಎಲ್ಲರೂ ನೋಡಿರ್ಬೋದು. ಯಾರಂದ್ರೆ ಜೀಸಸ್ ಕ್ರೈಸ್ತರ ಅವರನ್ನು ನೋಡಿದ್ರಲ್ವಾ? ಅವ್ರು ಯಾವಾಗ್ಲೂ ವಿಡಿಯೋ ಆನ್ ಇಲ್ಲ ತೋರಿಸ್ತಾ ಇದ್ದೆ, ಕೈಗಳನ್ನು ಮೇಲಕ್ಕೆ ಎತ್ಬಿಟ್ಟು ಈ ತರ ಒಂದು ಸಿಂಬಲ್ ಹಾಕೊಂಡಿರ್ತಾರೆ ಅವ್ರು. ಎಲ್ಲಾರು ಅಬ್ಸರ್ವ್ ಮಾಡಿ ಬೇಕಾದ್ರೆ ಫೋಟೋಸ್ ಎಲ್ಲ ಜೀಸಸ್ ಕ್ರೈಸ್ತರ ಅವರದ್ದು. ಸೊ ಅದೆಲ್ಲ ಲವ್ ಸಿಂಬಲ್ ಮೀನ್ಸ್ ಅಂದ್ರೆ ಅವರು ಎನರ್ಜಿನೆಲ್ಲ ಯಾವಾಗ್ಲೂ ಯೂನಿವರ್ಸ್ ಗೆ ಸೆಂಡ್ ಮಾಡ್ತಾ ಇರ್ತಾರೆ. ಎಲ್ಲ ಯೂನಿವರ್ಸಿಟಿಯಲ್ಲಿ ಭೂಮಿ ಮೇಲೆ ಜೀವಿಸುವಂತ ಸಕಲ ಜಲಚರ ಪ್ರಾಣಿಗಳೆಲ್ಲ ಎಲ್ಲ ಸುಖಮಯವಾಗಿರ್ಲಿ, ಎನರ್ಜಿ ಎಲ್ಲ ಸೆಂಡ್ ಆಗ್ಬಿಟ್ಟು ಅಂದ್ಬಿಟ್ಟು ಕೈನ ಮೇಲಕ್ಕೆ ಎತ್ತಿ ಈ ತರ ಹಿಡ್ಕೊಂಡಿರ್ತಾರೆ. ಸೊ ಅದನ್ನ ಅಬ್ಸರ್ವ್ ಮಾಡಿ ಮೇಡಮ್, ಈ ತರ ಮೇಲಕ್ಕೆ ಅದು ಫೋಟೋಸ್ ಅಬ್ಸರ್ವ್ ಮಾಡಿ. ಕೆಲವೊಂದಿಷ್ಟು ಫೋಟೋಸ್ ಯೂಟ್ಯೂಬ್ ಅಲ್ಲೆಲ್ಲ ಅಥವಾ ನೆಟ್ ಅಲ್ಲಿ ನೋಡಿ ಆ ಫೋಟೋಸ್ ಸಿಗುತ್ತೆ. ಸೊ ಆ ತರ ಹಿಡ್ಕೊಂಡ್ರೆ ಅದೆಲ್ಲ ಮೇಲೆ ಅಂದ್ರೆ ಎಲ್ಲದಕ್ಕೂ ನಿಮಗೆ ಅಂದ್ರೆ ಯಾವ್ದಕ್ ಅವಶ್ಯಕತೆ ಇರುತ್ತಲ್ವಾ ಎನರ್ಜಿ. ಸೊ ಆತರ ಈ ಬ್ರಹ್ಮಾಂಡದಲ್ಲಿ ಅಥವಾ ಈ ಪ್ರಕೃತಿಯಲ್ಲಿ ಯಾರ್ಯಾರಿಗೆ ಎನರ್ಜಿ ಬೇಕಿದೆಯೋ, ಯಾವ ಪ್ರಾಣಿ ಪಕ್ಷಿಗಳಿಗೂ ಬೇಕಿದೆಯೋ ಅದಕ್ಕೆಲ್ಲ ಎನರ್ಜಿ ಸೆಂಡ್ ಆಗ್ಲಿ ಅಂದ್ಬಿಟ್ಟು ಕೈಗಳನ್ನ ಮೇಲಕ್ಕೆ ಎತ್ತಿ ಈ ತರ ಹಿಡಿದ್ರೆ ಸೊ ಇಮಿಡಿಯೇಟ್ಲಿ ಅದೆಲ್ಲ ಎನರ್ಜಿ ಎಲ್ಲ ಫ್ಲೋ ಆಗುತ್ತೆ. ಸೊ ಈ ತರನ ಮಾಡಿ, ಗ್ರೌಂಡಿಂಗ್ ಆದ್ರೂ ಮಾಡಿ ಅಥವಾ ಕೈಗಳನ್ನ ಮೇಲಕ್ಕೆ ಎತ್ಬಿಟ್ಟಾದ್ರೂ ಆ ತರ ಆದ್ರೂ ಮಾಡಿ. ಯಾರಿಗೆ ಎನರ್ಜಿ ಅವಶ್ಯಕತೆ ಇರುತ್ತೋ ಅವ್ರಿಗೆ ಸೆಂಡ್ ಆಗುತ್ತೆ. ಇಲ್ಲಾಂದ್ರೆ ನೀವು ಧ್ಯಾನಕ್ಕೆ ಕುಂತಾಗ ಇದೇ ವ್ಯಕ್ತಿಗೆ ಅಥವಾ ಈ ವ್ಯಕ್ತಿಗೆ ಎನರ್ಜಿ ಸೆಂಡ್ ಆಗ್ಲಿ ನಮ್ಮ ಬಾಡಿಯಿಂದ ಅಂದ್ರೂ ಸಹ ಆ ವ್ಯಕ್ತಿಗೆ ಎನರ್ಜಿ ಸೆಂಡ್ ಆಗುತ್ತೆ. ಸೊ ಈ ತರ ಆದ್ರೂ ಮಾಡಿ. ಎಲ್ಲ ಭೂಮಿ ತಾಯಿ ಕೊಟ್ಬಿಡಿ. ಭೂಮಿ ತಾಯಿ ಇಷ್ಟೊಂದು ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾಳಲ್ಲ, ಇವ್ರಿಗೆ ಯಾಕೆ ಅರ್ಥಿಗೆ ಕನೆಕ್ಟ್ ಮಾಡಿ. ಇಲ್ಲಾಂದ್ರೆ ಕೈಗಳನ್ನ ಮೇಲೆ ಕೆತ್ಬಿಟ್ಟು ಯೂನಿವರ್ಸಿಗೆ ಪ್ರಕೃತಿ ಮಾತಿಗಾದ್ರೂ ಕೊಡಿ. ಈ ತರ ಆದ್ರೂ ಮಾಡಿ. ಓಕೆ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರೂ